ಇವತ್ತು ಅದ್ಭುತವಾದ ಈ ಒಂದು ಟಾಪಿಕ್ ಬಗ್ಗೆ ಹೇಳಕ್ಕೆ ನನಗೆ ಅವಕಾಶ ಮಾಡಿಕೊಟ್ಟಿರುವಂತಹ ಮಹತ್ತರ ಟಿವಿ ಎಲ್ಲರಿಗೂನು ನನ್ನ ಒಂದು ವಂದನೆಗಳನ್ನ ಅರ್ಪಿಸ್ತಾ, ಮೊಟ್ಟ ಮೊದಲಿಗೆ ನಮ್ಮೆಲ್ಲರ ಗುರುಗಳಾದ ಬ್ರಹ್ಮಶ್ರೀ ಪಿತಾಮಹ ಡಾಕ್ಟರ್ ಸುಭಾಷ್ ಪತ್ರಿಜಿ ಅವರಿಗೆ ವಂದಿಸುತ್ತಾ, ನಮ್ಮ ಈ ದಿನದ ಈ ಒಂದು ಸಂಚಿಕೆಯಲ್ಲಿ ಈ ಒಂದು ಪಿರಮಿಡ್ ಶಕ್ತಿ ಮತ್ತೆ ಪಿರಮಿಡ್ ಧ್ಯಾನದ ಬಗ್ಗೆ ಹೇಳಕ್ಕೆ ನನಗೆ ಕರೆದಿರುವಂತ ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ಆತ್ಮಪೂರ್ವಕ ವಂದನೆಗಳನ್ನ ಸಲ್ಲಿಸ್ತಾ ಇದ್ದೀನಿ. ಸೊ ಮಾಸ್ಟರ್ಸ್, ಇವಾಗ ನಾವು ಇಲ್ಲಿರೋರೆಲ್ಲ ಎಷ್ಟೋ ವರ್ಷಗಳಿಂದ ಧ್ಯಾನ ಮಾಡ್ತಾ ಬರ್ತಾ ಇದೀವಿ. ಸೊ ಇಲ್ಲಿ ಮೇಯ್ನ್ ನಾವು ಈ ಮೆಡಿಟೇಷನ್ಗೆ ಬಂದಿರೋರು ಆನಾಪಾನಸತಿ ಧ್ಯಾನ, ಅದರಲ್ಲೂ ಪತ್ರಿಜಿ ಅವರ ಈ ಒಂದು ನಾವು PSSM ಹೆಸರಲ್ಲೇ ಇದೆ, ಪಿರಮಿಡ್ ಸ್ಪಿರಿಚುವಲ್ ಸೊಸೈಟೀಸ್ ಮೂವ್ಮೆಂಟ್ ಅಂತ ಅಂದ್ಬಿಟ್ಟು. ಸೊ ನಾವ್ ಇಲ್ಲಿ ಎಷ್ಟೋ ವರ್ಷಗಳಿಂದ ಧ್ಯಾನ ಮಾಡ್ತಾ ಇದೀವಿ ಅಂದ್ರೆ ನಮ್ಮೆಲ್ಲರಿಗೂ ಪಿರಮಿಡ್ ಬಗ್ಗೆ ಸ್ವಲ್ಪನಾದ್ರೂ ಗೊತ್ತಿರುತ್ತೆ. ಸೊ ಧ್ಯಾನ ಅಂದ್ರೇನೆ ಹಲವಾರು ತರದ ಧ್ಯಾನಗಳಿದೆ, ಸುಮಾರು 112 ತರ ಧ್ಯಾನಗಳಿದೆ ಅಂತ ನಮ್ಮೆಲ್ಲರಿಗೂ ಗೊತ್ತಿದೆ. ಸೊ ಅದರಲ್ಲಿ ಅತಿ ಸುಲಭವಾದ ಸರಳವಾದ ಧ್ಯಾನ ಈ ಒಂದು ಆನಾಪಾನಸತಿ ಧ್ಯಾನ. ಸೊ ಆನಾಪಾನಸತಿ ಧ್ಯಾನ ಗೌತಮ ಬುದ್ಧ ಅವರಿಂದ ನಮಗೆಲ್ಲ ಪರಿಚಯ ಇದೆ, ಗೊತ್ತಿದೆ. 2500 ವರ್ಷದಿಂದಾನು ಅವರು ಮಾಡ್ತಾ ಇದ್ದಿದ್ದು. ಬಟ್ ಎಲ್ಲ ಇಷ್ಟು ಪ್ರಚಾರ ಆಗಿದ್ದು ಯಾವಾಗಿಂದ? ಪತ್ರಿಜಿ ಅವರು ಪ್ರತಿಯೊಬ್ಬರಿಗೂ ಅಂದ್ರೆ ಒಂದು ಕಾಮನ್ ಮ್ಯಾನ್ಗೂ ಸಹ ಗೊತ್ತಾಗೋ ತರ ಪರಿಚಯ ಮಾಡಿಸಿದ್ಯಾರು? ಪತ್ರಿಜಿ ಅವರು ನಮ್ಮೆಲ್ಲರಿಗೂ ಗೊತ್ತೇ ಇದೆ. ಸೊ ಈ ಮೂಮೆಂಟ್ ಹೆಸರೇ ಪಿರಮಿಡ್ ಸ್ಪಿರಿಚುವಲ್ ಸೊಸೈಟೀಸ್ ಮೂವ್ಮೆಂಟ್. ಅಂದ್ರೆ ಆನಾಪಾನಸತಿ ಧ್ಯಾನದ ಜೊತೆಗೆ ಅವರು ಈ ಒಂದು ಪಿರಮಿಡ್ ಶಕ್ತಿನ ಅಳವಡಿಸಿರೋದು ನಮ್ಮೆಲ್ಲರಿಗೂ ಗೊತ್ತಿರುವಂತದ್ದೇ. ಅಂದ್ರೆ ಸಾಕಷ್ಟು ರಿಸರ್ಚ್ಗಳು ಮಾಡಿ ಒಂದು ಸೈನ್ಸ್, ಮೆಡಿಟೇಷನ್ ಇಸ್ ಆಲ್ಸೋ ಸೈನ್ಸ್, ಪಿರಮಿಡ್ ಅದು ಒಂದು ಸೈನ್ಸ್. ಸೊ ಅದೆರಡನ್ನ ಒಟ್ಟು ಮಾಡಿ ಸೇರಿಸಿ ಇನ್ನೂ ಇದ್ರ ಬಗ್ಗೆ ಪ್ರಚಾರ ಮಾಡಿದ್ದು ಪತ್ರಿಜಿ ಅವರು. ಸೊ ಇದು ನಮ್ಮೆಲ್ಲರಿಗೂ ಗೊತ್ತಿದೆ. ಸೊ ನನಗೆ ನಿಮ್ಮೆಲ್ಲರಿಗೂ ಗೊತ್ತಿರಂಗೆ ಈ ಒಂದು ಕ್ಲಾಸ್ ಅಂತಂದ್ರೆ ಒಂದು ಇಂಟ್ರಾಕ್ಟಿವ್ ಆಗಿರ್ಬೇಕು. ನನ್ಗೆ ಒಬ್ಬರೇ ಮಾತಾಡೋದಲ್ಲ, ಒಂದ್ ಸ್ವಲ್ಪ ಇಂಟರಾಕ್ಟಿವ್ ಆಗಿರ್ಲಿ. ಸೊ ನೀವೆಲ್ಲರೂ ಇಲ್ಲಿ ಎಷ್ಟೋ ವರ್ಷಗಳಿಂದ ಮಾಡ್ತಾ ಇದ್ದೀರಾ, ನಿಮಗೆ ಪಿರಮಿಡ್ ಬಗ್ಗೆ ಏನ್ ಗೊತ್ತು? ಪಿರಮಿಡ್ ಧ್ಯಾನ, ಈಗ ಈ ಆನಾಪಾನಸತಿ ಪತ್ರಿಜಿ, ನಾನು ಪಿರಮಿಡ್ ಸ್ಪಿರಿಚುವಲ್ ಸೊಸೈಟೀಸ್ ಮೂವ್ಮೆಂಟ್ ಅಲ್ಲಿ ಮಾಡೋರೆಲ್ಲ ಇದನ್ನ ಪಿರಮಿಡ್ ಧ್ಯಾನ ಅಂತಾರೆ, ಆನಾಪಾನಸತಿ ಧ್ಯಾನ ಅಂತಾರೆ, ಬ್ರೆತ್ ಮೆಡಿಟೇಷನ್ ಅಂತಾರೆ, ಒಬ್ಬೊಬ್ರು ಒಂದೊಂಥರ ಇರ್ತಾರೆ, ಮ್ಯೂಸಿಕ್ ಮೆಡಿಟೇಷನ್ ಅಂತಾರೆ, ಎಲ್ಲಾ ತರನು ಹೇಳ್ತಾರೆ. ಸೊ ಆನಾಪಾನಸತಿ ಅಂದ್ರೆ ಉಸಿರಾಟದ ಕಡೆ ಗಮನ ಕೊಡ್ತಾ ನಾವು ಮಾಡ್ತಾ ಇರ್ತೀವಿ. ಸೊ ಪಿರಮಿಡ್ ಮೆಡಿಟೇಷನ್ ಅಂತ ಯಾಕೆ ಹೇಳ್ತಾರೆ? ಪಿರಮಿಡ್ ನ ಯೂಸ್ ಮಾಡ್ಕೊಂಡು ಪಿರಮಿಡ್ ಕೆಳಗ್ ಮಾಡ್ತೀವಿ, ಇಲ್ಲ ಪಿರಮಿಡ್ ಕ್ಯಾಪ್ ಬಳಸ್ಕೊಂಡು ಮಾಡ್ತೀವಿ. ಸೊ ಪಿರಮಿಡ್ ಶಕ್ತಿ ಅಂದ್ರೆ ಅದೊಂದು ಸೈನ್ಸ್. ಅದ್ರ ಬಗ್ಗೆ ಈಗ ತಿಳ್ಕೊಳ್ತಾ ಹೋಗೋಣ. ನಿಮಗೂ ಸಾಕಷ್ಟು ಗೊತ್ತಿದೆ, ಇದ್ರ ಬಗ್ಗೆ ಡಿಸ್ಕಸ್ ಮಾಡೋಣ. ಸೊ ಮ್ಯೂಸಿಕ್ ಮೆಡಿಟೇಷನ್ ಅಂತಾನು ಪತ್ರಿಜಿ ಅವ್ರು ಮಾಡಿಸಿದ್ರು. ಅಂದ್ರೆ ಮ್ಯೂಸಿಕ್ ಅನ್ನು ಸೇರಿಸಿದ್ರೆ ಅದ್ ಯಾವ ತರ ಆಗುತ್ತೆ ಮೆಡಿಟೇಷನ್, ಯಾಕೆ? ಇದು ಸಾಕಷ್ಟು ನಮ್ಗೆ ಗೊತ್ತಿದೆ. ಇನ್ನ ಬ್ರೆತ್ ಮೆಡಿಟೇಷನ್, ಉಸಿರನ್ನ ಗಮನಿಸ್ಕೊಳ್ತಾ ಮಾಡುವಂತಹ ಮೆಡಿಟೇಷನ್. ಸೊ ಈಗ ಈ ಒಂದು ಪಿರಮಿಡ್ ಮೆಡಿಟೇಷನ್ ಅನ್ನೋದು ಏನಾರು ನಿಮ್ಗಳಿಗೆ ಗೊತ್ತಿದ್ರೆ ಒಂದ್ ಪಾಯಿಂಟ್ ಆರು ಸಾಕು. ಏನ್ ತಿಳ್ಕೊಂಡಿದೀರಾ? ನಿಮಗೆ ಏನ್ ಗೊತ್ತಿದೆ? ಯಾರು ನಿಮಗೆ ಏನ್ ಎಷ್ಟು ತಿಳಿದಿದೆಯೋ ಅಷ್ಟು ಹೇಳಿ. ಹ್ಯಾಂಡ್ ರೈಸ್ ಮಾಡಿ, ಒಬ್ಬೊಬ್ರೆ ಅನ್ಮ್ಯೂಟ್ ಮಾಡ್ತೀವಿ. ನೀವು ಒಬ್ಬೊಬ್ರೆ ನಿಮಗೇನ್ ಗೊತ್ತೋ ಅದನ್ನ ಹೇಳಿ. ಜಸ್ಟ್ ಒಂದು ಇಂಟ್ರಾಕ್ಷನ್ ಅಷ್ಟೇ. ಏನ್ ತಿಳ್ಕೊಂಡಿದೀರಾ? ಯಾಕಂದ್ರೆ ನಾವ್ ಏನಕ್ಕಾರು ಒಂದ್ರಲ್ಲಿ ಇಳಿದಾಗ ಪತ್ರಿಜಿರು ಹೇಳ್ತಿರ್ತಾರೆ, ಯಾವ್ದನ್ನು ಎಕ್ಸ್ಪೆರಿಮೆಂಟ್ ಮಾಡದೆ ಸುಮ್ನೆ ಒಬ್ರು ಹೇಳಿದ್ರು ಅಂತ ಯಾವ್ದು ಮಾಡ್ಬೇಡಿ, ಪ್ರತಿಯೊಂದು ಎಕ್ಸ್ಪೆರಿಮೆಂಟ್ ಮಾಡಿ ಅರ್ಥ ಮಾಡ್ಕೊಂಡು ಮಾಡಿ ಅಂತ ಹೇಳ್ತಾರೆ. ಸೊ ಹಾಗಿದ್ದಾಗ ತಿಳ್ಕೊಂಡಿದ್ದೀರಾ ಎಷ್ಟೋ ಜನ? ಸೊ ಪಿರಮಿಡ್ ವ್ಯಾಲಿಗೆ ಹೋಗ್ತಿರ್ತೀವಿ, ಅಲ್ಲೋಗಿ ಯಾಕೆ ಮಾಡ್ತೀವಿ? ಸೊ ಇದ್ರ ಬಗ್ಗೆ ಚಿಕ್ಕದಾಗಿ ನಿಮಗೆ ಏನೇನ್ ಗೊತ್ತಿದೆಯೋ ಹೇಳಿ ಮಾಸ್ಟರ್ಸ್. ಹ್ಯಾಂಡ್ ರೈಸ್ ಮಾಡಿ ಒಬ್ಬೊಬ್ರು. ಎಸ್, ಅನುರಾಧ ಮ್ಯಾಮ್ ಹೇಳಿ, ಅನ್ಮ್ಯೂಟ್ ಮಾಡ್ಕೊಂಡು. ನಮಸ್ತೆ ಮ್ಯಾಮ್. ನಮಸ್ತೆ ಮೇಡಮ್, ಹೇಳಿ ಮ್ಯಾಮ್. ಅದೇ ಪಿರಮಿಡ್, ಅದೇ ನಾವು ಇಲ್ಲಿ ಭದ್ರಾವತಿಯಲ್ಲಿ ಇರೋದು. ಇಲ್ಲಿ ಉಂಬ್ಳೆಬೈಲಾಗೆ ಒಂದ್ಸಲ ಹೋಗಿದ್ವಿ. ಅಲ್ಲಿ ಒಂದು ಹೊಸ್ತಾಗಿದೆ ಈಗ ಉಂಬ್ಳೆಬೈಲಲ್ಲಿ. ಅಲ್ಲಿ ಅದೇ ಪಿರಮಿಡ್ ಅಲ್ಲಿ ಹೋದಾಗ ಅಲ್ಲಿ ಧ್ಯಾನ ಮಾಡುವಾಗ ವೈಬ್ರೇಷನ್ ಎಲ್ಲ ಚೆನ್ನಾಗಾಯ್ತು. ಮತ್ತೆ ಮತ್ತೆ ಒಂದೊಂದು ಅಲ್ಲಿ ದೇವಸ್ಥಾನ ಅಲ್ಲಿ ದೇವಸ್ಥಾನ ಇತ್ತು, ಒಂದು ಸಣ್ಣದು ಪುಟ್ಟದವರ ಅದ್ರ ಮುಂದೆ. ಅದು ನನಗೆ ಧ್ಯಾನ ಮಾಡುವಾಗ ಅಲ್ಲಿ ದೇವಿದು ಸ್ಥಳ ಇದೆ ಅಂತ ನನಗೆ ಬಂತು ಧ್ಯಾನ ಮಾಡುವಾಗ. ಅದು ನನಗೆ ಗೊತ್ತಿರ್ಲಿಲ್ಲ. ನಾನು ಅದೇ ಫಸ್ಟ್ ಟೈಮು ಇಲ್ಲಿ ನಾಗವೇಣಿ ಮೇಡಮ್ ಇದ್ದಾರೆ, ಅವ್ರು ಕರ್ಕೊಂಡು ಹೋಗಿದ್ರು ನಮಗೆ. ಅವಾಗ ಮತ್ತೆ ಒಂದು ಏನಾಯ್ತು, ನಮ್ ಜೊತೆನೆ ಬಂದಿದ್ರು ಒಬ್ರು. ಅಲ್ಲ ಮೇಡಮ್, ಇಲ್ಲಿ ಎಕ್ಸ್ಪೀರಿಯನ್ಸ್ ಅಲ್ಲ, ಪಿರಮಿಡ್ ಬಗ್ಗೆ ಅಷ್ಟೇ. ಪಿರಮಿಡ್ ತುಂಬಾ ಚೆನ್ನಾಗಾಯ್ತು, ವೈಬ್ರೇಷನ್ ಎಲ್ಲ ಚೆನ್ನಾಗಾಯ್ತು. ನಾವು 3 ಗಂಟೆ ಹೊತ್ತು ಅಲ್ಲಿ ಧ್ಯಾನ ಮಾಡಿದ್ದು. ನಾನು ಅದೇ ಫಸ್ಟ್ ಟೈಮ್, ನನಗೆ ಗೊತ್ತಿರ್ಲಿಲ್ಲ ಪಿರಮಿಡ್ ಧ್ಯಾನ ಅಂದ್ರೆ ಏನು, ಹೆಂಗೆ ಏನು ಅಂತ ಏನು ಗೊತ್ತಿರ್ಲಿಲ್ಲ. ಎಕ್ಸ್ಪೀರಿಯನ್ಸಸ್ ಸಾಕಷ್ಟು ಆಗುತ್ತೆ ಪಿರಮಿಡ್ ಅಲ್ಲಿ, ಅದು ನಿಜ. ಬಟ್ ಏನಕ್ಕೆ ಅಂತ ನೀವೇನ್ ಅರ್ಥ ಮಾಡ್ಕೊಂಡಿದ್ರೆ, ಯಾಕಲ್ಲಿ ಎಕ್ಸ್ಪೀರಿಯನ್ಸ್ ಜಾಸ್ತಿ ಆಗುತ್ತೆ ಇದ್ರ ಬಗ್ಗೆ? ಪಿರಮಿಡ್ ಮೇನ್ ಹೇಳ್ತಾ ಇದಾರೆ, ನೀವು ಅನುಭವನ ಹೇಳ್ಮೇಡಿದಾರೆ. ಅನುಭವ ಆಮೇಲೆ ಹಂಚ್ಕೊಳ್ಳೋಣ. ಈಗ ಪಿರಮಿಡ್ ಅಂದ್ರೆ ಏನು ನಿಮ್ಮ ಪ್ರಕಾರ? ಪಿರಮಿಡ್ ಅಂದ್ರೆ ಏನು, ಅದೇನು ಅಷ್ಟೇ ಹೇಳಿ ಸಾಕು. ಏನ್ ಅರ್ಥ ಮಾಡ್ಕೊಂಡ್ರೆ ಈಗ ನಿಮಗಾಗಿರೋದು ಅಲ್ಲಿ ಚೆನ್ನಾಗಿ ಎನರ್ಜಿ ಸಿಕ್ತು ಅಂತ ಹೇಳ್ತಿದ್ರೆ ಮಾಡಕ್ ಆಯ್ತು.
ಹೌದು, Okay. 3 ಗಂಟೆ ಅದೇ ಅದು ಅನುಭವ ಅಂತ ಹೇಳ್ತೀನಿ, ನಂಗೆ ಅಷ್ಟು ಅದು ಗೊತ್ತಾಗ್ಲಿಲ್ಲ ಮೇಡಮ್. ಅದೇ ಓಕೆ. ಓಕೆ. ಸೊ ಅದ್ರ ನಿಮಗೆ ಬಗ್ಗೆ ಅಷ್ಟು. ಗೊತ್ತಿರೋ ನಾಲೆಡ್ಜ್ ಪ್ರಕಾರ ನಿಮಗಲ್ಲಿ ಚೆನ್ನಾಗಾಯ್ತು, ಇದನ್ನ ನೀವ್ ಹೇಳ್ತಾ ಇದ್ದೀರಾ ಅಲ್ವಾ? ಅಲ್ಲಿ ಮೆಡಿಟೇಷನ್ ಚೆನ್ನಾಗಾಯ್ತು ಮಾಮೂಲಿ ಮಾಡಕ್ಕಿನ್ನ ಅಂತ ಹೇಳ್ತಾ ಇದ್ದೀರಾ. ವೀಣಾ ಮೇಡಮ್ ಮ್ಯಾಮ್. ಆಡಿಬಲ್ ಇದೆ ಅಲ್ಲ? ಹಾ, ಇದೆ ಇದೆ ಮ್ಯಾಮ್. ಎಲ್ಲ ಓಕೆ. ಸೊ ನಮಸ್ತೆ ಮೇಡಮ್. ಹಾ ಹೇಳಿ ಮೇಡಮ್. ಮ್ಯಾಮ್. 51 ಡಿಗ್ರಿ ಕೋನದಿಂದ ಮಾಡಿರ್ತಾರಲ್ಲ ಮೇಡಮ್ ಪಿರಮಿಡ್, ಅಲ್ಲಿ ಎನರ್ಜಿ ಜಾಸ್ತಿ ಇರುತ್ತೆ. ಹಂಗಾಗಿ ಅಲ್ಲಿ ನಾವು ಬೇಗ ಜೀರೋ ಸ್ಟೇಟಿಗೆ ಹೋಗ್ತೀವಿ, ಮತ್ತೆ ಸಾಮೂಹಿಕ ಧ್ಯಾನನೂ ಸಿಕ್ಕುತ್ತೆ. ಅಲ್ಲಿ ನಾವು ಸಿಂಗಲ್ ಆಗಿ ಮಾಡೋದಕ್ಕಿಂತ ಪಿರಮಿಡ್ ಅಲ್ಲಿ ನಮಗೆ ಇನ್ನೂ ಹೆಚ್ಚು ಎನರ್ಜಿ ಸಿಕ್ಕುತ್ತೆ, ನನ್ನ ಅನುಭವಕ್ಕೆ ಬಂದಿರೋದು ಮೇಡಮ್. ಓಕೆ, ಥ್ಯಾಂಕ್ ಯು ಮ್ಯಾಮ್. ಥ್ಯಾಂಕ್ ಯು. ಮಧುರಾ ಮ್ಯಾಮ್. ನಮಸ್ತೆ ಮೇಡಮ್, ಶಾಂತಲಾ ಮೇಡಮ್. ವಾಸ್ತು ಮಧುರಾ ಮ್ಯಾಮ್. ಮ್ಯೂಟ್ ಆಗಿದೆ ಮೇಡಮ್. ಅನ್ಮ್ಯೂಟ್ ಮಾಡ್ಕೊಳ್ಳಿ. ಮಧುರಾ ಮ್ಯಾಮ್, ಅನ್ಮ್ಯೂಟ್ ಮಾಡ್ಕೊಳ್ಳಿ. ಅವ್ರು ಮಾತಾಡ್ತಾ ಇದಾರೆ ಹಾಗೆ. ಹೇಳಿ. ನಮಸ್ತೆ ಶಾಂತಲಾ ಮೇಡಮ್. ನಾನು Yes. ಅನ್ಕೊಂಡಿರೋದು ವಾಸ್ತು ಮತ್ತೆ ಪ್ರಾಣಶಕ್ತಿಯನ್ನ ಒಳಗೊಂಡ ಅದ್ಭುತವಾದ ಒಂದು ಶಕ್ತಿ ಪಿರಮಿಡ್ ಅಲ್ಲಿ, ಅಂದ್ರೆ ಏನು ನಾವು ಶಕ್ತಿ ಅಂತ ಹೇಳ್ತೀವಲ್ಲ, ಎನರ್ಜಿ, ಕಾಸ್ಮಿಕ್ ಎನರ್ಜಿ ಅಂತ ಹೇಳಿ, ಅದು ಅದರಲ್ಲಿ ಶೇಖರಣೆ ಆಗಿ ನಮ್ಗೆ ನಮ್ಮ ದೇಹದೊಳಗೆ ಬಂದಾಗ ಅದು ಅದ್ಭುತವಾದ ಒಂದು ಕೊಡುತ್ತೆ ಅಂತ, ಅಂದ್ರೆ ವಾಸ್ತು ಮತ್ತು ಪ್ರಾಣಶಕ್ತಿಯನ್ನು ಒಳಗೊಂಡ ಒಂದು ಧ್ಯಾನ ಅಂತ. ಓಕೆ ಓಕೆ ಮಾಸ್ಟರ್ಸ್. ಸೊ ಇನ್ಯಾರಾದ್ರೂ ಡಿಫ್ರೆಂಟ್ ಆಗಿರೋ ಆನ್ಸರ್ಸ್ ಯಾರ ಹತ್ರ ಆದ್ರೂ ಇದೆಯಾ? ಇನ್ಯಾರು ಏನಾದ್ರು ರಿಸರ್ಚ್ ವರ್ಕ್ ಮಾಡಿದೀರಾ ಅದ್ರ ಬಗ್ಗೆ? ಏನಾದ್ರು ಗೊತ್ತಾ? ಅಂದ್ರೆ ಸಾಕಷ್ಟಿದೆ ಇದ್ರಲ್ಲಿ ಹೇಳಕ್ಕೆ, ಒಂದು ಕ್ಲಾಸ್ ನಿಜವಾಗ್ಲೂ ಸಾಲ, ಅಷ್ಟು ಇದೆ ಈ ಪಿರಮಿಡ್ ಬಗ್ಗೆ ನಾವು ತಿಳ್ಕೊಬೇಕು ಅಂತಂದ್ರೆ. ಎಸ್, ಮಾತಾಡಿ ಸರ್. ಏನಾಗುತ್ತೆ ಗೊತ್ತು ಮೇಡಮ್, ಪಿರಮಿಡ್ ನಲ್ಲಿ ಮಾಡುವಾಗ ಡೀಪ್ ರಿಲ್ಯಾಕ್ಸೇಷನ್ ಅಂಡ್ ದ ಸ್ಟೇಟ್ ಆಫ್ ಮೆಂಟಲ್ ಅಲರ್ಟ್ನೆಸ್. ಅಲ್ಲಿ ಅವರು ಅನುಭವನ ಕೇಳ್ತಾ ಇಲ್ಲ, ದಯಮಾಡಿ ಅರ್ಥ ಮಾಡ್ಕೊಳ್ಳಿ ರಮೇಶ್ ಸರ್. ಅವರು ಕೇಳ್ತಾ ಇರೋದು ಪಿರಮಿಡ್ ಅಂದ್ರೆ ಏನು ಅಂತ. ಅನುಭವ ಡಿಫ್ರೆಂಟ್, ಅದನ್ನ ಆಮೇಲೆ ತಗೊಳ್ಳಿ. ಪಿರಮಿಡ್ ನೀವು ಏನ್ ಅರ್ಥ ಮಾಡ್ಕೊಂಡಿದೀರಾ ಏನು ಅಂತ ಕೇಳ್ತಾ ಇದ್ದಾರೆ. ಪಿರಮಿಡ್ ನಲ್ಲಿ ಏನಾಗುತ್ತೆ ಅಂತನಾ, ಅಥವಾ ಪಿರಮಿಡ್ ಅಲ್ಲ sir. ಓಕೆ, ಈಗ ಪಿರಮಿಡ್ ಅಲ್ಲಿ ನಮ್ಮೆಲ್ಲರಿಗೂ ಗೊತ್ತಿದೆ, ಪತ್ರಿಜಿಯವ್ರು ಹೇಳಿದಾರೆ ಪಿರಮಿಡ್ ಅಲ್ಲಿ ಮಾಡಿದ್ರೆ ನಮ್ಗೆ 3x ಅಂದ್ರೆ 3 times ಮೋರ್ ಎನರ್ಜಿ ಸಿಗುತ್ತೆ ಅನ್ನೋದು ಆಲ್ರೆಡಿ ಅವ್ರು ಕೊಟ್ಟಿದ್ದಾರೆ, ನಮ್ಗೆ ಹೇಳಿದ್ದಾರೆ. ಬಟ್ ಅದ್ರ ಹಿಂದಿರೋ ಸೈನ್ಸ್ ಯಾರು ತಿಳ್ಕೊಂಡಿದೀರಾ? ಯಾಕೆ ಹಂಗಾಗುತ್ತೆ ಏನು? ಯಾರಾದ್ರೂ ಅದ್ರ ಬಗ್ಗೆ ತಿಳ್ಕೊಂಡ್ರಿ? ಎಲ್ರಿಗೂ ನಮಗೆ ಗೊತ್ತಿದೆ, ಒಂದು ಗ್ರೂಪ್ ಅಲ್ಲಿ ಮೆಡಿಟೇಷನ್ ಮಾಡುವಾಗ್ಲೇ ನಮಗೆ ಜಾಸ್ತಿ ಎನರ್ಜಿ ಸಿಗುತ್ತೆ, ಅದ್ರಲ್ಲೂ ಪಿರಮಿಡ್ ಅಲ್ಲಿ ಹೋಗಿ ಮಾಡಿದಾಗ ಇನ್ನೂ ಜಾಸ್ತಿ ಎನರ್ಜಿ ಸಿಗುತ್ತೆ ಅನ್ನೋದು ನಮ್ಮೆಲ್ಲರಿಗೂ ಗೊತ್ತಿದೆ. ಅಂದ್ರೆ ಅದ್ರದ್ದು ಸೈನ್ಸ್ ಏನಾದ್ರು ಗೊತ್ತಿದ್ಯಾ? ಯಾರಿಗಾರು ತಿಳ್ಕೊಂಡಿದೀರಾ? ಅದನ್ನ ನಾನು ಕೇಳ್ತಿರೋದಷ್ಟೇ. ಸುಧಾ ಮೇಡಮ್ ಹೇಳಿ. ಯಶೋದಾ ಮ್ಯಾಮ್. ಮೇಡಮ್ ನಮಸ್ತೆ ಮೇಡಮ್. ಎಸ್ ಮೇಡಮ್. ಬ್ರಹ್ಮಾಂಡದಿಂದ ಬರುವಂತಹ ಶಕ್ತಿ ಸಹಸ್ರಾರಕ್ಕೆ ಬೇಗ ತಲುಪುತ್ತೆ ಮೇಡಮ್ ಪಿರಮಿಡ್ ಅಲ್ಲಿ ಮಾಡಿದಾಗ. ಓಕೆ ಓಕೆ, ಥ್ಯಾಂಕ್ ಯು ಮ್ಯಾಮ್. ಓಕೆ ಮಾಸ್ಟರ್ಸ್. ಎಸ್ ಸುಧಾ. ಅಂದ್ರೆ ವಾತಾವರಣದಲ್ಲಿ, ಅಂದ್ರೆ ಬ್ರಹ್ಮಾಂಡದಲ್ಲಿ ಏನು ಶಕ್ತಿ ಇದೆ ಅದು ಸಂಪೂರ್ಣ ಎಳ್ಕೊಳ್ಳುವಂತ ಒಂದು ಎನರ್ಜಿ ಅದ್ರಲ್ಲಿ ಇದೆ. ಅದಕ್ಕಾಗಿ ನಮ್ಗೆ ಆ ಚೈತನ್ಯ ಸಿಗ್ತದೆ ಪಿರಮಿಡ್ ನಲ್ಲಿ ಮಾಡೋದ್ರಿಂದ ಅಂತ. ಓಕೆ ಥ್ಯಾಂಕ್ ಯು ಮಾಸ್ಟರ್ಸ್. ಓಕೆ, ಸೊ ತಿಳ್ಕೊಂಡಿದ್ದೀರಾ, ಸಾಕಷ್ಟು ತಿಳ್ಕೊಂಡಿದ್ದೀರಾ. ಬಟ್ ಇನ್ನು ನಾವು ರಿಸರ್ಚ್ ಮಾಡ್ತಾ ಹೋಗ್ಬೇಕು ಒಂದು ವಿಷಯದಲ್ಲಿ. ಪ್ರತಿಯೊಂದ್ರಲ್ಲೂ ಅದರಲ್ಲಿ ಸೈನ್ಸ್ ಹುಡುಕ್ಬೇಕು ನಾವು. ಅದ್ರಲ್ಲೂ ಎಸ್ಪೆಷಲಿ ನಾವಾದ್ರೆ ಏನೋ ಒಬ್ರು ಪತ್ರಿಜಿ ಸರ್ ಹೇಳಿದ್ರು ಒಪ್ಕೊಂಡ್ಬಿಡ್ತೀವಿ, ಇನ್ಯಾರೋ ಹೇಳಿದ್ರು ಒಪ್ಕೊಂಡ್ಬಿಡ್ತೀವಿ. ಬಟ್ ಈಗಿನ ಕಾಲದಲ್ಲಿ ನಾವು ಎಸ್ಪೆಷಲಿ ಯಂಗರ್ ಜನರೇಷನ್ಸ್ಗೆ ನಾವು ಏನಾರು ಮಾಡಿ, ಈಗ ಮೆಡಿಟೇಷನ್ ಬನ್ನಿ ಅಂದ್ರೆ ಅವ್ರೊಂದು ಸೈನ್ಸ್ ಕೇಳ್ತಾರೆ, ಆ ಸೈನ್ಸ್ ಆಫ್ ಮೆಡಿಟೇಷನ್ ಹೇಳಿದ್ರೆ ಅವ್ರುಗಳು ಬರಲ್ಲ, ಅವ್ರು ಯಾರುನು. ಹಿಂಗೆ ಪಿರಮಿಡ್ ಅಲ್ಲಿ ಮಾಡು ಅಂತಂದ್ರೆ ಯಾಕೆ ಮಾಡ್ಬೇಕು, ಅದ್ರ ಸೈನ್ಸ್ ಕೇಳ್ತಾರೆ. ಸೊ ನಾವು ಅದನ್ನ ಪ್ರಿಪೇರ್ ಆಗಿರ್ಬೇಕು. ಯಾರಿಗಾರು ನಾವ್ ಹೇಳ್ತೀವಿ ಅಂತಂದ್ರೆ ಯಾಕೆ ಪಿರಮಿಡ್ ಅಂತ ಕೇಳಿದ ತಕ್ಷಣ ನಮ್ಮಲ್ಲಿ ಆನ್ಸರ್ ಬರ್ಬೇಕು. ಓಕೆ, 3 times ಜಾಸ್ತಿ ಎನರ್ಜಿ ಯಾಕೆ ಬರುತ್ತೆ? 3 times ಜಾಸ್ತಿ ಎನರ್ಜಿ, ಅದು ನಾವು ಫಸ್ಟ್ ತಿಳ್ಕೊಬೇಕು. ಈ ತರ ಕೆಲವೊಂದು ಸೂಕ್ಷ್ಮವಾಗಿರುವಂತ ವಿಚಾರಗಳನ್ನ ನಾವು ತಿಳ್ಕೊಂಡಾಗ ನಾವು ಅದನ್ನ ಬೇರೆಯವ್ರಿಗೆ ಹೇಳಕ್ಕೆ ಚೆನ್ನಾಗಾಗುತ್ತೆ, ಅದನ್ನ ಅರ್ಥ ಮಾಡ್ಸಕ್ಕೆ ನಮ್ಗೆ ಈಸಿ ಆಗುತ್ತೆ. ಸೊ ಅದು ಎಕ್ಸ್ಪೀರಿಯನ್ಸ್ ಮಾಡಿದೀವಿ, ನಾವೆಲ್ಲರೂ ಎಕ್ಸ್ಪೀರಿಯನ್ಸ್ ಮಾಡಿದ್ವಿ ಎನರ್ಜಿಸ್ ಜಾಸ್ತಿ ಅಂತ. ಬಟ್ ಯಾಕೆ, ಇದು ನಾವು ತಿಳ್ಕೊಬೇಕಷ್ಟೇನೆ. ಸೊ ಇವಾಗ ಒಂದೊಂದೇ ತಿಳ್ಕೊಂಡು ಹೋಗೋಣ. ಇದರಲ್ಲಿ ಸಿಂಪಲ್ ಆಗಿ ತುಂಬಾ ಇದೆ, ಬಟ್ ಎಷ್ಟು ಸಾಧ್ಯನೋ ಅಷ್ಟು ನಾವು ಸ್ವಲ್ಪವಾಗಿ ಇವಾಗ ತಿಳ್ಕೊಂಡು ಹೋಗೋಣ. ಫಸ್ಟ್ ನಾವು ತಿಳ್ಕೊಬೇಕಾಗಿರೋದು, ಪತ್ರಿಜಿಯವರು ಈ ಒಂದು ಪಿರಮಿಡ್ ಸ್ಪಿರಿಚುವಲ್ ಸೊಸೈಟೀಸ್ ಮೂವ್ಮೆಂಟ್ ಅಂತ ಯಾವಾಗ ಇಟ್ಟಿದವರು 1990s ಅಲ್ಲಿ, ಅವರು ಒಂದು ಪಿರಮಿಡ್ ಬಗ್ಗೆ ಒಂದು
ಬುಕ್ ಓದ್ಬಿಟ್ಟು ಆ ಬುಕ್ ಓದಿದ್ಮೇಲೆ ಅಲ್ಲಿ ಪವರ್ ಆಫ್ ಪಿರಮಿಡ್ಸ್ ಅಂತ ಪಿರಮಿಡ್ ಪವರ್ಸ್ ಅನ್ನೋ ಒಂದು ಬುಕ್ ನ ಓದಿ ಅದ್ರ ಪವರ್ ತಿಳ್ಕೊಂಡ್ಮೇಲೆ ಅವರು ಪ್ರಾಕ್ಟಿಕಲ್ ಆಗಿ ಎಕ್ಸ್ಪೆರಿಮೆಂಟ್ ಮಾಡಿದ್ಮೇಲೆ ಈ ಒಂದು ಮೆಡಿಟೇಷನ್ಗೆ ಪಿರಮಿಡ್ ಸೈನ್ಸ್ ಅನ್ನ ಸೇರಿಸಿ ಅವರು ಈ ಒಂದು ಪಿರಮಿಡ್ ಮೆಡಿಟೇಷನ್ ಅಂತ ಹೆಸರಿಟ್ಟು ಇದನ್ನ ಮುಂಚೆ ಬರೀ ಕರ್ನೂಲ್ ಮೆಡಿಟೇಷನ್ ಸೆಂಟರ್ ಆತರ ಏನೋ ಇತ್ತು ಅವ್ರು ಇಟ್ಟಿದ್ದು. ಬಟ್ ಆಮೇಲೆ ಅದಕ್ಕೆ ಈ ಒಂದು ಪಿರಮಿಡ್ ಸ್ಪಿರಿಚುವಲ್ ಸೊಸೈಟೀಸ್ ಅನ್ನೋದನ್ನ ಆಡ್ ಮಾಡಿದ್ರು ಅಲ್ಲಿ. ಅಂದ್ರೆ ಪ್ರತಿಯೊಬ್ರು ಈ ಪಿರಮಿಡ್ ಅನ್ನ ಯೂಸ್ ಮಾಡ್ಕೊಂಡು ಮಾಡಿ ಮೆಡಿಟೇಷನ್ ಅಂತ ಅಂದ್ಬಿಟ್ಟು ಇದನ್ನ ಆಡ್ ಮಾಡ್ತಾ ಹೋದ್ರು. ಅಂದ್ರೆ ಇಲ್ಲಿ ನಮ್ಗೆ ಪಿರಮಿಡ್ ಅಂದ ತಕ್ಷಣ ಫಸ್ಟ್ ಎಲ್ಲರಿಗೂ ಜ್ಞಾಪಕ ಬರೋದು ಯಾವುದು? ಈಜಿಪ್ಟ್ ಜ್ಞಾಪಕ ಬರುತ್ತೆ. ನಾವು ಓದ್ಕೊಳ್ತಾ ಇದ್ವಿ ಚಿಕ್ಕವರಿಂದ, ಈಜಿಪ್ಟ್ ಜ್ಞಾಪಕ ಬರುತ್ತೆ, ಗಿಜಾ ಪಿರಮಿಡ್ ಎಲ್ಲರಿಗೂ ಜ್ಞಾಪಕ ಬರುತ್ತೆ. ಅಂದ್ರೆ ಇಲ್ಲಿ ಆ ಗಿಜಾ ಪಿರಮಿಡ್ ಅನ್ನೋದು ಫಸ್ಟ್ ಸುಮ್ನೆ ಎಲ್ಲರಿಗೂ ಮಮ್ಮೀಸ್ ಇಡೋದು ಅಂತ ಗೊತ್ತಿತ್ತು, ಅಲ್ಲಿ ಡೆಡ್ ಬಾಡಿ ಇಡೋದು ಗೊತ್ತಿತ್ತು. ಬಟ್ ಮೆಡಿಟೇಷನ್ಗೂ ಇದು ಇಷ್ಟು ಉಪಯೋಗ ಆಗುತ್ತೆ ಅಂತ ಪ್ರಚಾರ ಮಾಡಿದವರು ಪತ್ರಿಜಿನೇ ಫಸ್ಟ್ ಅದ್ರ ಬಗ್ಗೆ ಪ್ರಚಾರ ಮಾಡಿದವರು. ಅದ್ರ ಮುಂಚೆ ಬೇಕಾದಷ್ಟು ಜನ ತಿಳ್ಕೊಂಡಿರೋರು ಇದ್ರು, ಇಲ್ಲ ಅಂತಲ್ಲ. ಪತ್ರಿಜಿ ಅವ್ರು 1990s ನಮ್ಗೆ ಇದು ಹೇಳೋ ಮುಂಚೆನೂ ಬೇರೆಯವರೆಲ್ಲ ತಿಳ್ಕೊಂಡಿದ್ರು, ಇಲ್ಲ ಅಂತಲ್ಲ. ಬಟ್ ಇದನ್ನ ಪಾಪ್ಯುಲಾರಿಟಿ ಆಗಿರ್ಲಿಲ್ಲ, ಎಷ್ಟು ಜನಕ್ಕೆ ಗೊತ್ತಿರ್ಲಿಲ್ಲ. ಬಟ್ ಯಾವಾಗ ಪತ್ರಿಜಿಯವರು ಅದನ್ನ ರಿಸರ್ಚ್ ಮಾಡಿ ನಮಗೆಲ್ಲ ತಿಳಿಸಿದ್ರು, ಜಾಸ್ತಿ ಜನಕ್ಕೆ ಇದು ಗೊತ್ತಾಗ್ತಾ ಬಂತು. ಅಂದ್ರೆ ಆ ಪಿರಮಿಡ್ ಸ್ಟ್ರಕ್ಚರ್ ನೋಡಿ, ಒಂದು ಟ್ರಯಾಂಗಲ್ ತರ ಇರುತ್ತೆ. ಅಂದ್ರೆ ಈ ಜಿಯೋಮೆಟ್ರಿಕಲ್ ಶೇಪ್ಸ್ ಇದೆಯಲ್ವಾ, ಒಂದೊಂದು ಶೇಪ್ಸ್ಗೂ ಒಂದೊಂದು ಎನರ್ಜಿ ಸಾಕಷ್ಟು ಇರುತ್ತೆ. ಒಂದು ಸರ್ಕಲ್ ಇರ್ಬೋದು, ಓವಲ್ ಇರ್ಬೋದು, ಆ ಒಂದು ಟ್ರಯಾಂಗಲ್ ಶೇಪ್ ಇರ್ಬೋದು, ಕೋನ್ ಶೇಪ್ ಇರ್ಬೋದು, ಆ ಪಿರಮಿಡ್ ಶೇಪ್, ಇವೆಲ್ಲ ಒಂದೊಂದಕ್ಕೂ ಒಂದೊಂದು ಅದರದೇ ಆದ ಒಂದು ಸೈನ್ಸ್ ಇದೆ ಆ ಶೇಪ್ಸ್ಗೆ. ಅದರಲ್ಲಿ ಈ ಒಂದು ಪಿರಮಿಡ್ ಟ್ರಯಾಂಗಲ್ ಶೇಪ್ ಏನಿದೆ 3D ಲಿ, ಆ ಪಿರಮಿಡ್ಗೆ ಸಾಕಷ್ಟು ಎನರ್ಜಿಸ್ ಅಲ್ಲಿ ಸ್ಟೋರ್ ಆಗ್ತಾ ಇರುತ್ತೆ. ನಾವು ಆ ಪಿರಮಿಡ್ಸ್ ಅಂದ್ರೆ ಅದನ್ನ ಸ್ಟೋರ್ ಹೌಸ್ ಆಫ್ ಕಾಸ್ಮಿಕ್ ಎನರ್ಜಿ ಅಂತಾನೆ ಹೇಳ್ತೀವಿ. ಅಂದ್ರೆ ಅಲ್ಲಿ ಅಷ್ಟು ಸ್ಟೋರ್ ಆಗಿರುತ್ತೆ ಎನರ್ಜಿ. ಆ ಕಾಸ್ಮಿಕ್ ಎನರ್ಜಿ ಎಲ್ಲಾ ಕಡೆ ಇರುತ್ತೆ, ಇಲ್ಲ ಅಂತಲ್ಲ, ಕಾಸ್ಮಿಕ್ ಎನರ್ಜಿ ಎಲ್ಲಾ ಕಡೆ ಇರುತ್ತೆ. ಬಟ್ ಪಿರಮಿಡ್ಸ್ ಅಲ್ಲಿ ಜಾಸ್ತಿ ಕಾಲ ಅದು ಜಾಸ್ತಿ ಆ ಒಂದು ಕಾಸ್ಮಿಕ್ ಎನರ್ಜಿ ಸ್ಟೋರ್ ಆಗಿರುತ್ತೆ. ಸೊ ಇದಕ್ಕೆ ಸೈನ್ಸ್ ನಿಮ್ಮೆಲ್ಲರಿಗೂ ಗೊತ್ತು, ಅದು 51 ಡಿಗ್ರಿ 51 ಮಿನಿಟ್ಸ್ ಇರಬೇಕು ಅನ್ನೋದು ಗೊತ್ತಿದೆ. ಏನಾಗುತ್ತೆ 51 ಡಿಗ್ರಿ 51 ಮಿನಿಟ್ಸ್ ಪರ್ಟಿಕ್ಯುಲರ್ ಈಗ ನಮ್ಮ ಹಿಂದೂ ಪುರಾಣಗಳಲ್ಲಿ ನೋಡ್ಕೊಂಡಾಗ, ಉಪನಿಷತ್ಗಳಲ್ಲಿ ನೋಡ್ಕೊಂಡಾಗ, ಹಳೆಯ ಎಷ್ಟೋ ಸಾವಿರಾರು ವರ್ಷಗಳ ಹಿಂದಿಂದಾನು ನಮ್ಮ ದೇವಸ್ಥಾನದ ಗೋಪುರಗಳು ಸಹ ಪಿರಮಿಡ್ ಶೇಪ್ ಏನೇನೆ. ಬಟ್ ಅದ್ರ ಮೇಲೆ ಬೇರೆ ಕೆತ್ತನೆ ಕೆಲಸಗಳು ಅವೆಲ್ಲ ಇದೆ, ಇಲ್ಲ ಅಂತಲ್ಲ. ಬಟ್ ಆ ಬೇಸಿಕ್ ಶೇಪ್ ಏನು ಪಿರಮಿಡ್, ಅಲ್ಲೂನು ಅವೆಲ್ಲಾನು ಪಿರಮಿಡ್ ಶೇಪ್ ಅಲ್ಲೇ ಇದೆ. ಆ ಶಕ್ತಿ ಅದಕ್ಕೆ ನೋಡಿ, ಅಲ್ಲಿ ಗರ್ಭಗುಡಿಲಿರ್ಬೋದು, ಆ ದೇವಸ್ಥಾನಕ್ಕೆ ಹೋದಾಗ ಆ ಒಂದು ಶಾಂತಿ ಸಿಗುವಂಥದ್ದು, ಆ ಒಂದು ಎನರ್ಜಿಸ್ ರಿಸೀವ್ ಮಾಡುವಂಥದ್ದು ಅಲ್ಲೂ ನಡೀತಾ ಇತ್ತು, ಅಲ್ಲೂ ಇದೆ. ಬರೀ ಇದು ಈಜಿಪ್ಟ್ ಅನ್ನೋದಲ್ಲ, ಬೇರೆ ಸ್ವಲ್ಪ ಆಂಗಲ್ಸ್ ಬೇರೆ ಬೇರೆ ಇದ್ರೂನು ಆ ಒಂದು ಶೇಪ್ ಅದೊಂದು ಸೆಕ್ರೆಡ್ ಅದು ಶೇಪ್ ಅಂತ ನಾವು ಹೇಳ್ಬೋದು. ಸೊ ಅಲ್ಲಿಂದ ನಮ್ಗೆ ಎನರ್ಜಿಸ್ ಜಾಸ್ತಿ ಸಿಗ್ತಾನೆ ಹೋಗುತ್ತೆ ಆ ಶೇಪ್ ಅಲ್ಲಿ. ಬಟ್ ಯಾವಾಗ ಗಿಜಾ ಪಿರಮಿಡ್ ಅಲ್ಲಿ ಹೋಗಿ ರಿಸರ್ಚ್ ಮಾಡಿದಾಗ, ಎಷ್ಟೋ ಪಿರಮಿಡ್ಸ್ ಎಷ್ಟೇ ಎನರ್ಜಿಸ್ ಗೇನ್ ಮಾಡಿದ್ರು, ಅಲ್ಲಿ ಗಿಜಾ ಪಿರಮಿಡ್ ಅಲ್ಲಿ ಹೋಗಿ ರಿಸರ್ಚ್ ಮಾಡಿದಾಗ 51 ಡಿಗ್ರಿ 51 ಮಿನಿಟ್ಸ್ ಅಲ್ಲಿರೋದು ಆ ಒಂದು ಆಂಗಲ್. ಸೊ ಅಲ್ಲಿ ಅವ್ರಿಗೆ ಆ ಡಿಫ್ರೆನ್ಸ್ ಗೊತ್ತಾಯ್ತು. ಅವರು ರಿಸರ್ಚ್ ಎಲ್ಲ ಮಾಡಿ ಈ ಆಂಗಲ್ ಇದ್ರೆ ನಾವಿನ್ನು ಆ ಒಂದು ಎನರ್ಜಿಸ್ ನ ಜಾಸ್ತಿ ತಗೋಬಹುದು ಅಂತೆಲ್ಲ ಅವರು ಇದ್ ಮಾಡ್ಕೊಂಡು ಅರ್ಥ ಮಾಡ್ಕೊಂಡು ನಮಗೆಲ್ಲಾನು ಅದನ್ನ ಹೇಳ್ತಾ ಬಂದ್ರು. ಸೊ ಹಾಗಾಗಿ ಅವರಲ್ಲಿ ಇಂಟ್ರೊಡ್ಯೂಸ್ ಮಾಡಿದ್ದು ಪಿರಮಿಡ್ ನ ಅದೇ ವಿಷಯಕ್ಕೆ. ಅಂದ್ರೆ ಡೆಡ್ ಬಾಡೀಸ್ ಅಂತ ಒಂದು ಬರೀ ಅದಕ್ಕೆ ಅಂತಾನೆ ಎಲ್ರು ಕಲ್ಪನೆ. ಬಟ್ ಅಲ್ಲಿ ಎಲ್ಲದಕ್ಕೂ ಯಾವುದೇ ಒಂದು ವಸ್ತು ಆ ಪಿರಮಿಡ್ ಅಲ್ಲಿ ಇಟ್ರು ಅದರದೇ ಆದ ರೀತಿಯಲ್ಲಿ ಅದಕ್ಕೆ ಬೆನಿಫಿಟ್ಸ್ ಸಿಗ್ತಾ ಹೋಗುತ್ತೆ, ಏನೇ ಇಡ್ಲಿ. ಅಂದ್ರೆ ಅದೊಂದು ನಾವು ಅದನ್ನ ಏನ್ ಹೇಳ್ಬೋದು ಅಂತಂದ್ರೆ, ಆ ಒಂದು ಪಿರಮಿಡ್ ನ ಒಂದು ಇಂಟೆಲಿಜೆಂಟ್ ಬೀಯಿಂಗ್ ಅಂತಾನೆ ನಾವು ಹೇಳ್ಬೋದು. ಅದನ್ನ ಮಾಮೂಲಿ ಒಂದು ಬಿಲ್ಡಿಂಗ್ ಅಂತಲ್ಲ, ಒಂದು ಇಂಟೆಲಿಜೆಂಟ್ ಸ್ಟ್ರಕ್ಚರ್ ಅಂತಾನೆ ಹೇಳ್ಬೋದು ಅದು. ಅಂದ್ರೆ ಅದ್ರಲ್ಲಿ ಯಾವ್ದನ್ನ ಹೇಗಿಟ್ರೆ ಯಾವ್ದ್ರ ಮೇಲೆ ಅದು ಯಾವ ತರ ಪರಿಣಾಮ ಬೀರ್ಬೇಕೋ ಆ ತರ ಪರಿಣಾಮ. ಅಂದ್ರೆ ಈಗ ನಾವು ಸಿಂಪಲ್ ಒಂದು ಎಕ್ಸ್ಪೆರಿಮೆಂಟ್ಸ್ ಅಂದ್ರೆ ಫಸ್ಟ್ ಸ್ಟಾರ್ಟ್ ಮಾಡೋದೆಲ್ಲರೂ ಒಂದು ವೆಜಿಟೇಬಲ್ಸ್ ಇಡುವಂಥದ್ದು, ಆ ತರದ್ದು. ಅಂದ್ರೆ ವೆಜಿಟೇಬಲ್ಸ್ ಇಟ್ರೆ ಲಾಂಗ್ ಲಾಸ್ಟಿಂಗ್, ಜಾಸ್ತಿ ದಿನ ಫ್ರೆಶ್ ಆಗಿರುತ್ತೆ. ಅದೇ ಒಂದು ಪಾಯ್ಸನ್ ತಗೊಂಡೋಗಿರಿ, ಅದ್ರ ಇಫೆಕ್ಟ್ ಇಂಟೆನ್ಸಿಟಿ ಕಡಿಮೆ ಮಾಡುತ್ತದು. ಒಂದು ಚಾಕು ಇಟ್ರೆ ಶಾರ್ಪ್ನೆಸ್ ಜಾಸ್ತಿ ಮಾಡುತ್ತೆ. ಸೊ ಈ ತರ ಒಂದೊಂದು ವಸ್ತುನಿಟ್ಟಾಗ ಅದಕ್ಕೆ ಏನ್ ಬೇಕೋ ಅದು ಮಾಡ್ತಾ ಇರುತ್ತೆ. ಅದು ಅದ್ರದ್ದು ಸ್ಪೆಷಾಲಿಟಿ ಪಿರಮಿಡ್ ಆ ಸ್ಟ್ರಕ್ಚರ್ದು. ಸೊ ಇಲ್ಲಿ ನಾವು ನೋಡಿದಾಗ ಅದ್ರದ್ದು ಆ ಒಂದು 51 ಡಿಗ್ರಿ 51 ಮಿನಿಟ್ಸ್ ಅಂದಾಗ ನಮ್ಮೆಲ್ಲರಿಗೂ ಗೊತ್ತಾಯಿದೆ ಅದು ಬೇಸ್ ಎಷ್ಟಿರುತ್ತೋ ಆ ಒಂದು ಸ್ಕ್ವೇರ್. ಇವಾಗ ನಾವು ಪಿರಮಿಡ್ ವ್ಯಾಲಿ ನೋಡಿದಾಗ ಅದ್ರದ್ದು ಡೈಮೆನ್ಷನ್ 180 ಫೀಟ್ ಬೈ 180 ಫೀಟ್ ಅಲ್ವಾ. ಸೊ ಅದ್ರದ್ದು ಹೈಟ್ ಎಷ್ಟಿರುತ್ತೆ ಹಂಗಾರೆ, ಸೆಂಟರ್ ಟಿಪ್. ಎಷ್ಟೋ ಸೈನ್ಸ್ ನಾವ್ ಇದ್ರಲ್ಲಿ ನೋಡಿದೀವಿ, ತುಂಬಾ ನಾವೆಲ್ಲ ಇವಾಗ ಪೇಪರ್ ಕಟ್ಟಿಂಗ್ಸ್ ಅಲ್ಲೂ ಮಾಡ್ತಾ ಇರ್ತೀವಿ, ಪಿರಮಿಡ್ಸ್ ಕಟ್ಟಿಸ್ಕೊಂತಾ ಇದೀವಿ, ಅದಕ್ಕೆಲ್ಲ ಫಾರ್ಮುಲಾಗಳಿದೆ ಅಲ್ವಾ. ಸೊ ಅಂದ್ರೆ ಆ ಆಂಗಲ್ ಬಂದ್ಬಿಟ್ಟು 95% ಆಫ್ ದ ಬೇಸ್ ಇರುತ್ತೆ ಅದು. ಸೊ ಹೈಟ್ ಬಂದ್ಬಿಟ್ಟು ಬೇಸ್ ಇಂದ ಎಷ್ಟಿರುತ್ತೆ, 65% ಇರುತ್ತೆ. ಅಂದ್ರೆ ಸಪೋಸ್ ನೀವೀಗ 2 ಫೀಟ್ ಬೈ 2 ಫೀಟ್ ಒಂದು ಪಿರಮಿಡ್ ಮಾಡ್ತೀರಾ ಅಂತಂದ್ರೆ ಅಲ್ಲಿ ಆ ಬೇಸ್ ಇಂದ ಟಿಪ್ಪಿಗೆ ಹೈಟ್ ಎಷ್ಟಿರುತ್ತೆ, 2 ಫೀಟ್ ಟು 65% ಇರುತ್ತೆ. ಆ ಸ್ಲೋಪ್ ಎಷ್ಟಿರುತ್ತೆ, 2 ಫೀಟ್ ಟು 95% ಇರುತ್ತೆ. ಸೊ ಇದು ನಮ್ ಎಲ್ಲರಿಗೂ ಗೊತ್ತಿರೋಂಥದ್ದು. ನಾವು ಸಾಕಷ್ಟು ಇವಾಗ ಮಕ್ಳಿಗೂ ಹೇಳ್ಕೊಡ್ತಾ ಇದೀವಿ ಪೇಪರ್ ಎಲ್ಲ ಮಾಡೋದು ಹೇಗೆ ಅಂತ. ಇದು ಸ್ಟ್ರಕ್ಚರ್ ನಾವು ಮನೆ ಮೇಲೆ ಪಿರಮಿಡ್ ಕಟ್ಟಿದ್ರು ಇದೇ ಫಾರ್ಮುಲಾ ಹಾಕಿನೇ ನಾವು ಮಾಡಿಸೋದು. ಇದು ನಾವೆಲ್ಲರೂ ತಿಳ್ಕೊಬೇಕು. ಮೇನ್ ನಾವು ಪಿರಮಿಡ್ ಮಾಸ್ಟರ್ಸ್ ಆಗಿ ಪಿರಮಿಡ್ ಬಗ್ಗೆ ಬೇಸಿಕ್ ಆಗಿ ತಿಳ್ಕೊಬೇಕು. ಇದನ್ನ ಆ ಫಾರ್ಮುಲಾ ಏನು ಅನ್ನೋದು ನಾವು ಅರ್ಥ ಮಾಡ್ಕೋಬೇಕು. ಯಾರು ಕೇಳಿದ ತಕ್ಷಣ ಸಡನ್ ಆಗಿ ನಾವ್ ಇದು ಹೇಳೋ ತರ ಎಲ್ರಿಗೂ ಗೊತ್ತಿರ್ಬೇಕಿದು. ಸೊ ಇದೊಂದು ಪಾಯಿಂಟ್ ನೀವು ಅರ್ಥ ಮಾಡ್ಕೊಳ್ಳಿ. ಮತ್ತೆ
ಪಿರಮಿಡ್ ಆ ಹೆಸರಲ್ಲೇ ಬಂದಂಗೆ ಪೈರಾ ಅಮಿಡ್ ಅಂತಾರೆ ಅದನ್ನ. ಅಂದ್ರೆ ಪೈರಾ ಅಂತಂದ್ರೆ ಏನು ಗ್ರೀಕ್ ಭಾಷೆಯಲ್ಲಿ ಅಗ್ನಿ, ಅದೊಂದು ಫೈರ್. ಅಮಿಡ್ ಅಂದ್ರೆ ಸೆಂಟರ್ ಅಲ್ಲಿ. ಅಂದ್ರೆ ಆ ಪಿರಮಿಡ್ ನೀವು ತಗೊಂಡಾಗ, ಪಿರಮಿಡ್ ಸ್ಟ್ರಕ್ಚರ್ ತಗೊಂಡಾಗ, ಮಾಸ್ಟರ್ಸ್ 1 ಸೆಕೆಂಡ್. ಓಕೆ, ನೀವು ಆ ಒಂದು ಪಿರಮಿಡ್ ಸ್ಟ್ರಕ್ಚರ್ ತಗೊಂಡಾಗ ಆ 1/3 ಅಲ್ಲಿ, ಇವಾಗ ನೀವು ಪಿರಮಿಡ್ ವ್ಯಾಲಿಗೆ ಹೋಗ್ಬೋದು, ಅಲ್ಲಿ ಕಿಂಗ್ಸ್ ಕೋರ್ಟ್ ಇರುತ್ತೆ, ಕಿಂಗ್ಸ್ ಚೇಂಬರ್ ಇರುತ್ತಲ್ವಾ, ಆ ಕಿಂಗ್ಸ್ ಚೇಂಬರ್ ಅಲ್ಲಿ ಯಾಕೆ ಅಷ್ಟು ಎನರ್ಜಿ ಇರುತ್ತೆ ಅಂದ್ರೆ ಅದು 1/3 ಆ ಹೈಟ್ ಅಲ್ಲಿ ಅಷ್ಟು ಎನರ್ಜೀಸ್ ಯಾಕೆ ಇರುತ್ತೆ ಅಲ್ಲಿ ಅಂತಂದ್ರೆ, ಅದನ್ನೇ ಅವ್ರು ಹೇಳುದು ಪೈರಾ ಅಮಿಡ್ ಅಂದ್ರೆ ಫೈರ್. ಅಲ್ಲಿ ಅಷ್ಟು ಫೈರ್ ತರ ಆ ಎನರ್ಜಿ ಅಷ್ಟು ಅಲ್ಲಿ ಇರುತ್ತೆ. ಸೊ ಹೆಂಗಿರುತ್ತೆ ಅಲ್ಲಿ ಆ ಪ್ಲೇಸ್ ಅಲ್ಲಿ ಯಾಕಿರುತ್ತೆ ಅಂದ್ರೆ, ಇಲ್ಲಿ ಮೇಲ್ಗಡೆಯಿಂದ ಟಿಪ್ಪಿಂದ ಕಾಸ್ಮಿಕ್ ಎನರ್ಜಿ ಬರ್ತಾ ಇರುತ್ತೆ, ಕೆಳಗಡೆಯಿಂದ ಭೂಮಿಯಿಂದ ಏನು ಮ್ಯಾಗ್ನೆಟಿಕ್ ಎನರ್ಜಿ ಫ್ಲೋ ಹೋಗ್ತಿರುತ್ತೆ. ಸೊ ಅದೆರಡು ಹೋಗಿ ಅಲ್ಲಿ ಆ ಹೈಟ್ ಅಲ್ಲಿ ಈ ಒಂದು ಎನರ್ಜಿ ಪೈರಾ ಅಂತ ನಾವೇನ್ ಹೇಳ್ತೀವಿ ಅಗ್ನಿ ತರ, ಅಷ್ಟು ಆ ಎನರ್ಜಿ ಅಲ್ಲಿ ಫಾರ್ಮ್ ಆಗುತ್ತೆ. ಸೊ ಆ 1/3 ಗೆ ಇರುವಂತಹ ಒಂದು ಇಂಪಾರ್ಟೆನ್ಸ್ ಅದೇನೆ. ಮೇಲಿಂದ ಕಾಸ್ಮಿಕ್ ಎನರ್ಜಿ, ಕೆಳಗಿಂದ ಮ್ಯಾಗ್ನೆಟಿಕ್ ಎನರ್ಜಿ ಹೋಗಿ ಆ 1/3 ಹೈಟ್ ಅಲ್ಲಿ ಈ ತರ ಒಂದು ಫೈರ್ ಅಷ್ಟು ಎನರ್ಜಿನ ಅಲ್ಲಿ ಕ್ರಿಯೇಟ್ ಮಾಡ್ತಾ ಇರುತ್ತೆ. ಸೊ ಹಾಗಾಗಿ ನಮಗೆ ಕಿಂಗ್ಸ್ ಚೇಂಬರ್ ಅಲ್ಲಿ ಆ ಒಂದು ಕಿಂಗ್ಸ್ ಚೇಂಬರ್ ಕೂತಾಗ, ಪಿರಮಿಡ್ ವ್ಯಾಲಿಲಾಗ್ಲಿ ಎಲ್ಲೇ ಆಗ್ಲಿ ಪಿರಮಿಡ್ ಸ್ಟ್ರಕ್ಚರ್ಸ್ ಅಲ್ಲಿ ಆ ಒಂದು 1/3 ಹೈಟ್ ಅಲ್ಲಿ ಕುತ್ಕೊಂಡು ಮಾಡುವಾಗ ಇನ್ನೂ ನಾವು ಎಷ್ಟೊಂದು ಎನರ್ಜೀಸ್ ನ ರಿಸೀವ್ ಮಾಡ್ತಾ ಇರ್ತೀವಿ ಆ ಪ್ಲೇಸ್ ಅಲ್ಲಿ. ಸೊ ಇದು ಏನಕ್ಕಾಗುತ್ತೆ ಅಂದ್ರೆ ಅದೇ ಆ ಒಂದು ಕಾಸ್ಮಿಕ್ ಎನರ್ಜಿ ಪ್ಲಸ್ ಮ್ಯಾಗ್ನೆಟಿಕ್ ಎನರ್ಜಿ ಅಲ್ಲಿ ಸೇರೋದ್ರಿಂದ ಈ ತರ ನಮಗೆ ಸಿಗ್ತಾ ಹೋಗುತ್ತೆ. ಸೊ ಇಲ್ಲಿ ಇದನ್ನ ನ್ಯಾನೋ ಎನರ್ಜಿ ಅಂತಾನು ಹೇಳ್ತಾರೆ, ಆ ಒಂದು ಎನರ್ಜೀಸ್ ನ ನ್ಯಾನೋ ಎನರ್ಜಿ ಅಂತ ಹೇಳ್ತಾರೆ. ಸೊ ಇನ್ನು ಇಷ್ಟ ಆದ್ಮೇಲೆ ಇದು ಬರೀ ಸ್ಪಿರಿಚುವಲ್ ಯೂಸಸ್ ಮಾತ್ರನಾ? ಪಿರಮಿಡ್ ಅಂತಂದ್ರೆ ನಮಗೆ ಬರೀ ಸ್ಪಿರಿಚುವಲ್ ಯೂಸ್ ಮಾತ್ರನೇ ಆಗುತ್ತಾ ಇದು ಅಂತಂದ್ರೆ, ಸ್ಪಿರಿಚುವಲ್ ಯೂಸ್ ನಾನು ಆಗ್ಲೇ ಹೇಳ್ದಂಗೆ ಯಾವ್ದಕ್ ಏನ್ ಬೇಕೋ ಅಲ್ಲಿ ಕೊಡ್ತಾ ಇರುತ್ತೆ. ಸೊ ಹಾಗಾಗಿ ಯಾವ್ದಕ್ಕಾರು ಈ ಪಿರಮಿಡ್ ನ ಯೂಸ್ ಮಾಡ್ಬೋದು, ಧ್ಯಾನಕ್ಕೆ ಯೂಸ್ ಮಾಡ್ಬೋದು. ಹೆಲ್ತ್ ಇಲ್ದಿರೋರು ಹೆಲ್ತ್ಗೋಸ್ಕರ ಅಲ್ಲಿ ಅಬಂಡೆಂಟ್ ಆಫ್ ಕಾಸ್ಮಿಕ್ ಎನರ್ಜಿ ಇರುತ್ತೆ. ಸ್ಟೋರ್ ಹೌಸ್, ನಾನು ಆಗ್ಲೇ ಹೇಳಿದೆ ಪವರ್ ಹೌಸ್ ಆಫ್ ಕಾಸ್ಮಿಕ್ ಎನರ್ಜಿ ಅಂತ. ಸೊ ಆ ಕಾಸ್ಮಿಕ್ ಎನರ್ಜಿ ಎಷ್ಟು ನಮ್ಮ ದೇಹಕ್ಕೆ ಇರುತ್ತೋ ಅಷ್ಟು ನಾವು ಹೆಲ್ದಿ ಆಗಿರ್ತೀವಿ. ಸೊ ಆ ಕಾಸ್ಮಿಕ್ ಎನರ್ಜಿ ಅಂದ್ರೆ ಏನು? ಆ ಪ್ರಾಣಶಕ್ತಿ ಅದೆಲ್ರಿಗೂ ಗೊತ್ತಿದ್ಯಾ? ಯಾರು ಒಬ್ರು ಹೇಳ್ತೀರಾ ಪ್ರಾಣಶಕ್ತಿ ಅಂತಂದ್ರೆ ಏನು ಅಂತ? ಪ್ರಾಣಶಕ್ತಿ ಎಲ್ಲಿರುತ್ತೆ, ಅದು ಏನು? ಯಾರು ಒಬ್ರು ಹೇಳ್ಬೋದಾ? ನಾವ್ ಹೇಳ್ತೀವಿ ಧ್ಯಾನ ಮಾಡ್ತಾ ಇರ್ತೀವಿ, ಯಾಕೆ ವಿಶ್ವ ಪ್ರಾಣಶಕ್ತಿ, ಕಾಸ್ಮಿಕ್ ಎನರ್ಜಿ ನಮ್ಮಲ್ಲಿ ಅಬಂಡೆಂಟ್ ಆಗಿ ಬರುತ್ತೆ ಧ್ಯಾನದಲ್ಲಿ ಅಂತೆಲ್ಲ ಹೇಳ್ತಾ ಇರ್ತೀವಿ. ಸೊ ಏನು ಆ ಕಾಸ್ಮಿಕ್ ಎನರ್ಜಿ ಅಂದ್ರೆ? ಎಲ್ಲಿ ಇರುತ್ತದು? ಕಾಸ್ಮಿಕ್ ಎನರ್ಜಿ ಅಂದ್ರೇನು? ಅಥವಾ ವಿಶ್ವ ಪ್ರಾಣಶಕ್ತಿ ಅಂತಂದ್ರೇನು? ಪ್ರಾಣಶಕ್ತಿ ಅಂದ್ರೇನು? ವಿಶ್ವ ಪ್ರಾಣಶಕ್ತಿ ಅಂದ್ರೇನು? ಯಾರು ಹೇಳ್ತೀರಾ? ಯಾರು ಗೊತ್ತಿಲ್ಲ? ಓಕೆ, ನಮ್ಮ ಒಂದು ಈ ಬಾಡಿ ನಾವು ತಗೊಂಡಾಗ ಇದರಲ್ಲಿ ಡಿಫ್ರೆಂಟ್ ಟೈಪ್ಸ್ ಆಫ್, ಅಂದ್ರೆ ಫಿಸಿಕಲ್ ಬಾಡಿ ಅಂತ ಇರುತ್ತೆ, ಅದು ಗೊತ್ತಲ್ಲ ನಮ್ಗೆ. ಅನ್ನಮಯ ಕೋಶ ಇರುತ್ತೆ, ಪ್ರಾಣಮಯ ಕೋಶ ಇರುತ್ತೆ, ಮನೋಮಯ ಕೋಶ ಇರುತ್ತೆ, ಇದು ಗೊತ್ತಲ್ವಾ ಎಲ್ಲರಿಗೂ. ಸೊ ಈ ಒಂದು ಫಿಸಿಕಲ್ ಬಾಡಿ ಸಸ್ಟೈನ್ ಆಗಕ್ಕೆ ನಮ್ಗೆ ಏನ್ ಬೇಕು? ಫಿಸಿಕಲ್ ಬಾಡಿ ಸಸ್ಟೈನ್ ಆಗಕ್ಕೆ ನಮಗೆ ಫುಡ್ ತಗೊಳ್ತೀವಿ, ಆ ಎನರ್ಜಿನೇ ಬೇರೆ. ಸೊ ನಮ್ಮ ಪ್ರಾಣಶಕ್ತಿ ಎಲ್ಲಿರುತ್ತೆ? ಪ್ರಾಣಮಯ ಕೋಶದಲ್ಲಿ ಆ ಪ್ರಾಣಶಕ್ತಿ ಇರುತ್ತೆ. ಆ ಪ್ರಾಣಶಕ್ತಿನ ನಾವು ಕಾಸ್ಮಿಕ್ ಎನರ್ಜಿ ಅಂತ ಕರಿತೀವಿ. ಅಂದ್ರೆ ಅದು ನಮ್ಮ ಫಿಸಿಕಲ್ ಬಾಡಿನ ಮತ್ತೆ ನಮ್ಮ ಸೋಲ್ ನ ಕನೆಕ್ಟ್ ಮಾಡೋದು ಯಾವುದು? ಈ ಒಂದು ಪ್ರಾಣಶಕ್ತಿ. ಪ್ರಾಣ ಇಲ್ದಿದ್ರೆ ನಾವ್ ಏನಾದ್ರು ಕೆಲಸ ಮಾಡಕ್ಕಾಗತ್ತಾ? ಆ ಪ್ರಾಣ ಇದ್ರೇನೆ ನಮ್ ಮೂವ್ಮೆಂಟ್ಸ್. ಒಂದು ಕೈ ಕದಲ್ಬೇಕಂದ್ರೂ ಅಲ್ಲಿ ಪ್ರಾಣ ಬೇಕು, ಒಂದು ನಾವು ಮಾತಾಡ್ತಾ ಇದೀವಿ ಅಂದ್ರೆ ಇಲ್ಲಿ ಪ್ರಾಣ ಬೇಕು. ಸೊ ನಾವ್ ಯಾವ ಆರ್ಗನ್ ನಮ್ಮ ಬಾಡಿಯಿಂದ ಯೂಸ್ ಮಾಡ್ತೀವಿ ಅಂದ್ರೆ ಅಲ್ಲಿ ಪ್ರಾಣ ಇದ್ರೇನೆ ನಮಗೆ ಅದು ಯೂಸ್ ಮಾಡಕ್ಕಾಗೋದು. ಸೊ ಆ ಪ್ರಾಣ ಎಲ್ಲಿಂದ ಬರುತ್ತೆ ಅಂದ್ರೆ ಈ ಒಂದು ಕಾಸ್ಮಿಕ್ ಎನರ್ಜಿ ಅಂತ ನಾವ್ ಹೇಳ್ತೀವಿ, ಅದೇ ಪ್ರಾಣಶಕ್ತಿ. ಸೊ ಈ ಪ್ರಾಣಮಯ ಕೋಶದಲ್ಲಿ ಇರೋ ಪ್ರಾಣಶಕ್ತಿ ಎಲ್ಲಿಂದ ಬರುತ್ತೆ? ಅದೇ ಕಾಸ್ಮಿಕ್ ಎನರ್ಜಿ, ವಿಶ್ವದಲ್ಲಿ ಇರುವಂತಹ ಆ ಕಾಸ್ಮಿಕ್ ಎನರ್ಜಿ ಬರೋದು. ಸೊ ಅದು ನಮಗೆ ಇಲ್ಲಿ ಈ ಒಂದು ಏನು ಪ್ರಾಣಮಯ ಕೋಶದಲ್ಲಿರೋ ಆ ಪ್ರಾಣಶಕ್ತಿ ಫಿಸಿಕಲ್ ಬಾಡಿಗೆ ಯಾವ್ದ್ರ ಮೂಲಕ ಬರುತ್ತೆ? ಇದು ಸಿಂಪಲ್, ಯಾರು ಹೇಳ್ತೀರಾ? ಯಾವ್ದ್ರ ಮೂಲಕ ಬರುತ್ತೆ ನಮ್ಗೆ ಫಿಸಿಕಲ್ ಬಾಡಿಗೆ ಆ ಎನರ್ಜಿ? ಕಾಸ್ಮಿಕ್ ಎನರ್ಜಿ ಇರೋದು ಪ್ರಾಣಮಯ ಕೋಶದಲ್ಲಲ್ವಾ, ವಿಶ್ವಮಯ ಅದು ಪ್ರಾಣಮಯ ಕೋಶ. ಸೊ ಅನ್ನಮಯ ಕೋಶಕ್ಕೆ ಹೇಗ್ ಬರುತ್ತೆ? ನಮ್ ಫಿಸಿಕಲ್ ಬಾಡಿಗೆ ಹೇಗ್ ಬರುತ್ತೆ ಶಕ್ತಿ ಅದು? ಯಾಕೆಂದ್ರೆ ನಮ್ಗೆಲ್ಲ ಕಾಯಿಲೆ ಎಲ್ಲ ವಾಸಿ ಆಗ್ತಾ ಇದೆ, ನಾವು ಆ ಒಂದು ಕಾಸ್ಮಿಕ್ ಎನರ್ಜಿ ತಗೊಂಡು ಧ್ಯಾನದಲ್ಲಿ ಅಂದಾಗ ಅದು ಹೆಂಗ್ ಬರುತ್ತೆ ನಮ್ ಫಿಸಿಕಲ್ ಬಾಡಿಗೆ ಅಲ್ಲಿಂದ? ಹೇಳ್ಬೋದಾ ಯಾರಾದ್ರು? ಚಕ್ರಾಸ್ ಕೇಳಿದಿರಲ್ವಾ? ಎಸ್, ಅಲಕಾನಂದ ಹೇಳಿ. ಮ್ಯಾಮ್ ಪ್ರಾಣ ಇದು ಫಿಸಿಕಲ್ ಬಾಡಿ ಆಹಾರದಿಂದ ಬರುತ್ತೆ ಮ್ಯಾಮ್. ಅಲ್ಲ, ಪ್ರಾಣ ಶಕ್ತಿ ಬೇಕಲ್ವಾ ನಮ್ಗೆ? ಕಾಸ್ಮಿಕ್ ಎನರ್ಜಿ ಬೇಕು. ನಾವೀಗ ಹೆಲ್ದಿ ಆಗಿರ್ಬೇಕು ಅಂತಂದ್ರೆ, ಆಕ್ಟಿವ್ ಆಗಿರ್ಬೇಕು ಅಂತಂದ್ರೆ ಪ್ರಾಣಶಕ್ತಿ ಬೇಕು ಅಂತ ಹೇಳ್ತೀವಿ ನಾವು. ಸೊ ಆ ಪ್ರಾಣಶಕ್ತಿ ಪ್ರಾಣಮಯ ಕೋಶದಲ್ಲಿದ್ದಾಗ ಅನ್ನಮಯ ಕೋಶಕ್ಕೆ ಹೇಗ್ ಬರ್ತದೆ ಅಲ್ಲಿಂದ? ಇಲ್ಲ ಕೇಳಿದೀವಿ, ಬಟ್ ಹೀಗೆ ಅಂತ ಹೇಳಕ್ಕೋಲ್ಲ. ಯಶೋಧ ಅವರೇ ಹೇಳಿ. ಮೇಡಮ್ ಸಹಸ್ರಾರ ಚಕ್ರದಿಂದ. ಅದೊಂದ್ರಿಂದನೇನಾ? ಓಕೆ, ವೀಣಾ ಅವರೇ? ನಮ್ಮ ನೆತ್ತಿಯಿಂದ ಮೇಡಮ್.
ಓಕೆ, ಅದೆಲ್ಲ ಹೇಳಕ್ಕೆ ನಾನು ಸಹಸ್ರಾರ ಚಕ್ರ ಅಂದ್ರೆ ಓಕೆ. ಬಟ್ ಈ ಚಕ್ರಗಳು ಅನ್ನೋದಿರುತ್ತಲ್ವಾ, ಆ ಚಕ್ರಗಳು ಎಲ್ಲಿರುತ್ತೆ? ಪ್ರಾಣಮಯ ಕೋಶದಲ್ಲಿ ಇರುತ್ತೆ. ಸೊ ಆ ಚಕ್ರಗಳು ರೊಟೇಷನ್ ಆಗೋದೇ ಯಾವ್ದ್ರಿಂದ? ಆ ಚಕ್ರಗಳು ರೊಟೇಷನ್ ಆಗೋದೇ ಕಾಸ್ಮಿಕ್ ಎನರ್ಜಿಯಿಂದ. ಸೊ ಯಾವಾಗ ಕಾಸ್ಮಿಕ್ ಎನರ್ಜಿ ಅಬಂಡೆಂಟ್ ಆಗಿ ನಿಮಗೆ ಎಷ್ಟು ಬೇಕೋ ಸಫಿಶಿಯಂಟ್ ಆಗಿದ್ದಾಗ ಎಲ್ಲ ಚಕ್ರಸು ಆಕ್ಟಿವೇಟ್ ಆಗುತ್ತೆ. ಸೊ ಆ ಎಲ್ಲ ಚಕ್ರ ಆಕ್ಟಿವೇಟ್ ಆಗಿ ಆ ತಗೊಂಡ್ರೋ ಎನರ್ಜೀಸ್ ನಮಗೆ ಈ ಒಂದು ಅನ್ನಮಯ ಕೋಶಕ್ಕೆ ತಲುಪಿಸೋದು ಈ ಚಕ್ರಾಸ್. ಅದ್ ನಮಗೆ ಕಾಣೋಂಥದ್ದಲ್ಲ, ಯಾರಿಗೂ ಎಲ್ಲೂ ಸ್ಕ್ಯಾನಿಂಗ್ ಮಾಡಿದ್ರೆ ಆ ಚಕ್ರಗಳ ಥರದ್ದು ಕಾಣೋಂಥದ್ದಲ್ಲ ಅದು. ಬಟ್ ಆ ಪ್ರಾಣಮಯ ಕೋಶದಿಂದ ಆ ಒಂದು ಕಾಸ್ಮಿಕ್ ಎನರ್ಜಿ ನಮ್ಮ ಫಿಸಿಕಲ್ ಬಾಡಿಗೆ ಬರೋದೆಲ್ಲಿಂದ? ಆ ಚಕ್ರಾಸಿಂದ. ಆ ಚಕ್ರಾಸ್ ರೊಟೇಷನ್ ಆಗ್ತಾ ಆಗ್ತಾ ಎನರ್ಜೀಸ್ ನಮಗಿಲ್ಲಿ ಕಳಿಸ್ತಾ ಇರುತ್ತೆ. ಸೊ ಇದು ಇಲ್ಲಿ ಸೊ ಆ ಕಾಸ್ಮಿಕ್ ಎನರ್ಜಿ ಅಂತಂದ್ರೆ ಅಲ್ಲಿ ಪ್ರಾಣ ಇಲ್ಲ ಅಂದ್ರೆ ಮುಗೀತಲ್ವಾ, ನಮಗೆ ಇನ್ನೇನ್ ಕೆಲಸ ಇಲ್ಲ ಅಲ್ಲಿ. ಆ ತರ ಪ್ರಾಣ ಇರುವವರೆಗೂ ಈ ಒಂದು ಫಿಸಿಕಲ್ ಬಾಡಿ ವರ್ಕ್ ಆಗ್ತಾ ಇರುತ್ತೆ. ಯಾವಾಗ ಒನ್ಸ್ ಪ್ರಾಣ ಇರಲ್ವೋ ನಮ್ಮ ಫಿಸಿಕಲ್ ಬಾಡಿ ವರ್ಕ್ ಆಗಲ್ಲ. ಅಂದ್ರೆ ಎಲ್ಲೆಲ್ಲಿ ಬ್ಲಾಕೇಜಸ್ ಇತ್ತು ಅಂತಂತಂದ್ರೆ ಅಲ್ಲಿ ಕಾಸ್ಮಿಕ್ ಎನರ್ಜಿ ಸರಿಗೆ ಫ್ಲೋ ಆಗಲ್ಲ. ಅವಾಗ ನಮಗೆ ಡಿಸೀಸಸ್ ಬರ್ತಾ ಹೋಗುತ್ತೆ. ಹಾಗಾಗಿ ನಮ್ಮ ಚಕ್ರಾಸ್ ಎಲ್ಲಾನು ಅಲೈನ್ಡ್ ಆಗಿರ್ಬೇಕು, ಆಕ್ಟಿವೇಟ್ ಆಗಿರ್ಬೇಕು ಅಂತಂದಾಗ ನಾವ್ ಅದಕ್ಕೆ ಧ್ಯಾನ ಮಾಡಿ ಅಂತ ಹೇಳ್ತೀವಿ. ಧ್ಯಾನ ಮಾಡಿದಾಗ ಏನಾಗುತ್ತೆ? ಕಾಸ್ಮಿಕ್ ಎನರ್ಜಿ ಸುಮ್ನೆ ಇರೋರ್ಗೂ ಬರುತ್ತಾ ಅಂದ್ರೆ ಕ್ವಶನ್ ಬರುತ್ತಾ ಇಲ್ವಾ? ಯಾರು ಧ್ಯಾನ ಮಾಡಲ್ಲಪ್ಪ, ಅವ್ರಿಗೆ ಕಾಸ್ಮಿಕ್ ಎನರ್ಜಿ ಬರುತ್ತಾ ಇಲ್ವಾ? ಧ್ಯಾನ ಮಾಡಿದ್ರೆ ಮಾತ್ರ ಬರುತ್ತಾ? ಧ್ಯಾನ ಮಾಡದೇ ಇರೋರ್ಗೂ ಕಾಸ್ಮಿಕ್ ಎನರ್ಜಿ ಬರುತ್ತಾ? ಬರುತ್ತೆ. ಎಷ್ಟು ಪ್ರಮಾಣದ? ಬಾಣದವರೆಗೂ ಬರುತ್ತೆ. ಮಾಡಿದವ್ರಿಗೂ ಬರುತ್ತಾ? ಓಕೆ, ಸೊ ಬರುತ್ತೆ. ಬಟ್ ಎಷ್ಟು ಬರುತ್ತೆ? ಧ್ಯಾನ ಮಾಡುವಾಗ ಬರೋಷ್ಟು ಬರಲ್ಲ, ಪ್ರಮಾಣ ಕಡಿಮೆ ಇರುತ್ತೆ. ಯಾಕೆ ಅಂತಂದ್ರೆ ನಮ್ಮ ಮೈಂಡ್ ಎಷ್ಟು ಝೀರೋ ಥಾಟ್ ಲೆವೆಲ್ ಅಲ್ಲಿ ನಾವು ಇಟ್ಕೊಂಡಿರ್ತೀವೋ ಅಷ್ಟು ಕಾಸ್ಮಿಕ್ ಎನರ್ಜಿ ಫ್ಲೋ ಆಗ್ತಾ ಇರುತ್ತೆ. ನಾವು ದಿನವಿಟ್ಟು ಧ್ಯಾನ ಮಾಡಲ್ಲ ಮೈಂಡ್ ಜೊತೆ ಕೆಲಸ ಮಾಡ್ತಾನೆ ಇರ್ತೀವಿ. ಧ್ಯಾನ ಮಾಡೋದೇ ಯಾಕೆ? ಆ ಮೈಂಡ್ ಒಂದು ಝೀರೋ ಥಾಟ್ ಲೆವೆಲ್ ಅಲ್ಲಿ ಅದು ಆ ಒಂದು ಝೀರೋ ಥಾಟ್ ಲೆವೆಲ್ಗೆ ಹೋದಾಗ್ಲೇ, ಶೂನ್ಯದಲ್ಲಿ ಇದ್ದಾಗ್ಲೇನೆ ನಾವು ಆ ಕಾಸ್ಮಿಕ್ ಎನರ್ಜಿನ ರಿಸೀವ್ ಮಾಡ್ತೀವಿ. ಸೊ ಶೂನ್ಯಕ್ಕೆ ಹೋಗೋದು ಯಾವಾಗ? ಧ್ಯಾನ ಮಾಡಿದಾಗ ಆ ಶೂನ್ಯಕ್ಕೆ ಹೋಗ್ತೀವಿ. ಸೊ ಮಲ್ಗಿರುವಾಗ್ಲೂ ಬರುತ್ತೆ, ನಮಗಿಲ್ಲ ಅಂತಲ್ಲ, ಬಟ್ ಅಷ್ಟು ಬರಲ್ಲ. ಮಲಗಿದ್ದಾಗ ನಾವು ಅವೇರ್ನೆಸ್ ಅಲ್ಲಿ ಇರಲ್ಲ, ನಮಗೆ ಅಷ್ಟೊಂದು ಕಾಸ್ಮಿಕ್ ಎನರ್ಜಿ ನಮ್ಮೊಳಗೆ ಫ್ಲೋ ಆಗಲ್ಲ. ಸೊ ನಮಗೆ ಅಬಂಡೆಂಟ್ ಆಗಿ ಆ ಒಂದು ಕಾಸ್ಮಿಕ್ ಎನರ್ಜಿ ಸಿಗೋದು ಧ್ಯಾನದಲ್ಲಿ ಮಾತ್ರನೇ ಸಿಗುತ್ತೆ. ಸೊ ಹಾಗಾಗಿ ನಾವು ಜಾಸ್ತಿ ನಾವು ಈ ಒಂದು ಧ್ಯಾನವನ್ನ ಮಾಡ್ತಾ ಹೋಗ್ಬೇಕು ಅನ್ನೋದು ಹೇಳಿರೋದು ಇದೇ ಉದ್ದೇಶಕ್ಕೆನೆ. ಮೈಂಡ್ ಕಾಮ್ ಅಲ್ಲಿ ಇರ್ಬೇಕು. ಆ ಸ್ಥಿತಿಲಿ ಇದ್ದಾಗ ಮಾತ್ರ. ಧ್ಯಾನ ಸ್ಥಿತಿ ಅಂದ್ರೆ ಏನು? ಅಲ್ಲಿ ಮೈಂಡ್ ಇನ್ ಯಾವ್ದು ರೀತಿನೂ ವರ್ಕ್ ಮಾಡ್ತಾ ಇರಬಾರ್ದು, ಯಾವ ಥಾಟ್ಸು ಅಲ್ಲಿ ಇರಬಾರ್ದು. ಆ ಟೈಮಲ್ಲಿ ನಮಗೆ ಆ ಒಂದು ವಿಶ್ವ ಪ್ರಾಣ ಶಕ್ತಿ ಫ್ಲೋ ಆಗೋದು ನಮಗೆ ಗೊತ್ತಾಗುತ್ತೆ. ಅಷ್ಟೇ ಚೆನ್ನಾಗಿ ಫ್ಲೋ ಆಗೋದು ಗೊತ್ತಾಗುತ್ತೆ, ಆಗೋದೂನು ಆವಾಗ್ಲೇನೆ. ಸೊ ಇಲ್ಲಿ ನಮ್ಗೆ ಕಾಸ್ಮಿಕ್ ಎನರ್ಜಿ ಇದರಿಂದ ನಾವೇನ್ ನೋಡ್ಬೋದು ಅಂತಂದ್ರೆ, ಮನುಷ್ಯರಿಗಿನ್ನ ಜಾಸ್ತಿ ಕಾಸ್ಮಿಕ್ ಎನರ್ಜಿ ಯಾರಲ್ಲಿ ಇರುತ್ತೆ ಗೊತ್ತಾ? ನೇಚರಲ್ ಅಬಂಡೆಂಟ್ ಆಗಿರುತ್ತೆ, ಪ್ರಾಣಿಗಳಲ್ಲಿ ಅಬಂಡೆಂಟ್ ಆಗಿರುತ್ತೆ. ಯಾಕೆ? ಅಲ್ಲಿ ಮೈಂಡ್ ಇಲ್ಲ, ಅವ್ರ ಮೈಂಡ್ ಯೂಸ್ ಮಾಡ್ತಿಲ್ಲ. ನಾವು ಮೈಂಡ್ ಯೂಸ್ ಮಾಡ್ತಿರೋದ್ರಿಂದ ನಮಗೆ ಕಡಿಮೆ ಪ್ರಮಾಣದಲ್ಲಿ ಬರ್ತಾ ಇದೆ ಇದು. ಸೊ ಹಾಗಾಗಿ ಆ ಮೈಂಡ್ ಅನ್ನ ನಾವು ಯಾವಾಗ ಸೈಲೆನ್ಸ್ ಮಾಡ್ತೀವೋ ಅವಾಗ ನಮ್ಮಲ್ಲಿ ಅಬಂಡೆಂಟ್ ಆಗಿ ಈ ಒಂದು ಕಾಸ್ಮಿಕ್ ಎನರ್ಜಿ ಅನ್ನೋದು ಫ್ಲೋ ಆಗ್ತಾ ಇರುತ್ತೆ. ಎಲ್ಲ ಕಡೆನೂ ಇರುತ್ತೆ. ಆದ್ರೆ ಪಿರಮಿಡ್ಸ್ ಅಲ್ಲಿ ಏನಾಗುತ್ತೆ? ಕಾನ್ಸಂಟ್ರೇಟೆಡ್ ಆಗಿ ಆ ಒಂದು ಎನರ್ಜಿ ಫ್ಲೋ ಆಗ್ತಾ ಇರುತ್ತೆ. ಆ ಟಿಪ್ ಇಂದ ಕಾನ್ಸಂಟ್ರೇಟೆಡ್ ಫಾರ್ಮ್ ಅಲ್ಲಿ ಫ್ಲೋ ಆಗ್ತಾ ಇರುತ್ತೆ ಪಿರಮಿಡ್ಸ್ ಅಲ್ಲಿ. ಬೇರೆನೂ ಇರುತ್ತೆ, ಎಲ್ಲ ಕಡೆ ಇರುತ್ತೆ, ಪಿರಮಿಡ್ ಇಲ್ದಿರೋ ಕಡೆನೂ ಇರುತ್ತೆ, ಬಟ್ ಅದು ಸ್ಪ್ರೆಡ್ ಆಗಿ ಹೋಗ್ಬಿಟ್ಟಿರುತ್ತೆ ಎಲ್ಲ ಕಡೆ. ಬಟ್ ಯಾವಾಗ ನೀವು ಪಿರಮಿಡ್ ಕೆಳಗೆ ಕೂರ್ತಿರುತ್ತೋ ಆ ಪಿರಮಿಡ್ ಒಳಗೆ ಕಾನ್ಸಂಟ್ರೇಟೆಡ್ ಆಗಿ ಅದು ನಮ್ಗೆ ಸಿಗ್ತಾ ಹೋಗುತ್ತೆ, ಆ ಒಂದು ಎನರ್ಜಿ ಜಾಸ್ತಿ ಸಿಗ್ತಾ ಹೋಗುತ್ತೆ ಅಲ್ಲಿ. ಸೊ ಹಾಗಾಗಿ ಇವನ್ ಅದೇ ನಾನು ಆಗ್ಲೇ ಹೇಳ್ದಂಗೆ ಟೆಂಪಲ್ಸ್ ಅಲ್ಲೂ ಅದೇನೆ ಒಂದು ಸೈನ್ಸ್ ಇರೋದು, ಅಲ್ಲೂ ಅದೇ ತರನೇ, ಪಿರಮಿಡ್ಸ್ ಅಲ್ಲೂ ಅದೇ ತರನೇ. ಸೊ ಇವಾಗ ಗಿಜಾ ಪಿರಮಿಡ್ ಯಾಕೆ ಬಂತಂಗಾರೆ? ಯಾಕೆ ಮಾಡಿದ್ರು ಗಿಜಾ ಪಿರಮಿಡ್? ಎಲ್ಲಿಂದ ಬಂತು? ಯಾರು ಮಾಡಿದ್ರು ಅದನ್ನ? ಕೆಲವೊಂದು ಹಿಸ್ಟ್ರಿ ಪ್ರಕಾರ ನೋಡಿದಾಗ ಆ ಗಿಜಾ ಪಿರಮಿಡ್ ನಿಜವಾಗ್ಲೂ ಮಾಡೋದು ಏಲಿಯನ್ಸ್ ಅಂತಾನು ಹೇಳ್ತಾರೆ. ಕೆಲವೊಂದ್ ಕಡೆ ಅದು ಸಾಮಾನ್ಯ ಮನುಷ್ಯರು ಮಾಡುವಂತದಲ್ಲ, ಮಾಡಕ್ ಆಗೋದು ಇಲ್ಲ. ಅದು ಬಂದಿರೋದ್ರಿಂದ ಏಲಿಯನ್ಸ್ ಇಂದ, ಹೈಯರ್ ಡೈಮೆನ್ಷನ್ಸ್ ಅವರಿಂದ ನಮ್ಗೆ ಅದನ್ನ ಕೊಟ್ಟಿದ್ದಾರೆ, ಆ ಪಿರಮಿಡ್ ಆಗಿರೋದು ಅಂತ ಹೇಳ್ತಾರೆ. ಯಾಕೆ ಮಾಡಿದ್ರು ಅಂತಂದ್ರೆ, ಆ ಪಿರಮಿಡ್ ಇಂದ ಈ ಅರ್ಥಿಗೂ ಸಹ ಅದು ಸೋರ್ಸ್ ಆಫ್ ಎನರ್ಜಿ. ಆ ಪಿರಮಿಡ್ ನ ನಾವು ಸೋರ್ಸ್ ಆಫ್ ಎನರ್ಜಿ ಅಂತ ಹೇಳ್ತೀವಿ. ಈ ಭೂಮಿಗೋಸ್ಕರ, ಭೂಮಿಗೆ ಸಾಕಷ್ಟು ಎನರ್ಜಿನ ಅದು ಕೊಡ್ಲಿ ಅಂತ ಅದು ಫಾರ್ಮ್ ಆಗಿದೆ ಅಂತ ಹೇಳ್ತಾರೆ. ಅಂದ್ರೆ ಬರೀ ನಮಗೋಸ್ಕರ ಅಷ್ಟೇ ಅಲ್ಲ ಪಿರಮಿಡ್ಸು, ಭೂಮಿಗೂ ಅದ್ರದ್ದು ಎನರ್ಜಿ ಬೇಕಾಗುತ್ತೆ. ಸೊ ಅದಕ್ಕೋಸ್ಕರ ಇದು ಬಿಲ್ಡ್ ಆಗಿದೆ ಅಂತ ಹೇಳ್ತಾರೆ, ಮಾಡಿದ್ದಾರೆ ಅದನ್ನ ಏಲಿಯನ್ಸ್, ಅನ್ಯ ಗ್ರಹವಾಸಿಗಳು ಮಾಡಿದ್ದಾರೆ ಅನ್ನೋದನ್ನು ಹೇಳ್ತಾರೆ. ಅಂದ್ರೆ ಆ ಪಿರಮಿಡ್ ಅಲ್ಲಿ 4 ಸ್ಲೋಪ್ ಇದ್ರೆ ಒಂದೊಂದು ಸ್ಲೋಪುನು ಒಂದೊಂದು ಡೈಮೆನ್ಷನ್ಗೆ ಈಸಿಯಾಗಿ ಕನೆಕ್ಟ್ ಆಗುತ್ತೆ ಅಂತಾನು ಹೇಳ್ತಾರೆ. ಅಂದ್ರೆ ಇಲ್ಲಿ ನಾವ್ ಇನ್ನೊಂದು ಅರ್ಥ ಮಾಡ್ಕೋಬೇಕಂದ್ರೆ, ಇದಕ್ಕೆ ಸಾಕಷ್ಟು ನೀವು ಗೂಗಲ್ಗೆ ಹೋಗಿ ಹೊಡೆದ್ರೆ ಬುಕ್ಸ್, ವಿಡಿಯೋಸ್ ಇದಕ್ಕೆ ಸಂಬಂಧಪಟ್ಟಿ ಸಾಕಷ್ಟು ಸಿಗುತ್ತೆ ಇದ್ರ ಸೈನ್ಸ್. ಅಂದ್ರೆ ಆ ಗಿಜಾ ಪಿರಮಿಡ್ ಇರ್ಬೋದು, ಯಾವುದೇ ಒಂದು ಆತರ ಸ್ಲೋಪ್ಸ್ ಇದ್ದಾಗ ಅದು ಡೈರೆಕ್ಟ್ಲಿ ಅದು ಕನೆಕ್ಟ್ ಆಗುತ್ತೆ ಎಲ್ಲಿಗೆ? ಅನ್ಯ ಲೋಕ ವಾಸಿಗಳು
ರಾಶಿಗಳಿಗೆ, ಆ ಗ್ರಹಗಳಿಗೆ, ಬೇರೆ ಡೈಮೆನ್ಷನ್ಸ್ಗೆ ಕನೆಕ್ಟ್ ಆಗ್ತಾ ಇರುತ್ತೆ. ಅದು ಯಾಕೆ ಅದು ಕನೆಕ್ಟ್ ಆದಾಗ ಏನಾಗುತ್ತೆ ಅಂದ್ರೆ ಇನ್ಫಾರ್ಮೇಶನ್ಸ್ ನಾವು ಟ್ರಾನ್ಸ್ಫರ್ ಮಾಡ್ಬೋದು, ಇಲ್ಲಿಂದ ಇನ್ಫಾರ್ಮೇಶನ್ಸ್ ಅಲ್ಲಿಗೆ ಹೋಗ್ತಾ ಇರುತ್ತೆ. ಅದು ಒಂದು ಸೈನ್ಸ್ ಇಲ್ಲಿ ಯಾವ್ದ್ರದ್ದು, ಈ ಒಂದು ಪಿರಮಿಡ್ಸ್. ಅದ್ರ ಬಗ್ಗೆ ನಾನು ಮತ್ತೇನು ಆಮೇಲೆ ಹೇಳ್ತೀನಿ. ಸೊ ಅದಕ್ಕೂ ಮುಂಚೆ ನಾವಿಲ್ಲಿ ಸಿಂಪಲ್ ಆಗಿ ನೋಡೋದಾದ್ರೆ ಇಲ್ಲಿ ಈ ಒಂದು ಗಿಜಾ ಪಿರಮಿಡ್ ಅಲ್ಲಿ ಆಕ್ಚುಲಿ ಫಸ್ಟ್ ಅಲ್ಲಿ ವಿಸಿಟರ್ಸ್ ನ ಬಿಡ್ತಾ ಇರ್ಲಿಲ್ಲ ಮೆಡಿಟೇಷನ್ ಮಾಡಕ್ಕೆ, ಜಸ್ಟ್ ಒಂದು ಟೂರಿಸ್ಟ್ ಸ್ಪಾಟ್ ತರ ಹೋಗಿ ಬರ್ತಾ ಇದ್ರು. ಬಟ್ ಯಾವಾಗ ಈ ಒಂದು ಪಿರಮಿಡ್ ಮಾಸ್ಟರ್ಸ್ ಅಲ್ಲಿ ಹೋಗೋಕ್ ಶುರು ಮಾಡಿದ್ರು, ಅವರೊಂದು ರಿಕ್ವೆಸ್ಟ್ ಮಾಡಿದ್ಮೇಲೆ ಅಲ್ಲಿ ಒಪ್ಕೊಂಡ್ರು. ವಿಸಿಟಿಂಗ್ ಅವರ್ಸ್ ಆದ್ಮೇಲೆ ಅಲ್ಲಿ ಮೆಡಿಟೇಷನ್ ಮಾಡಕ್ಕೂ ಪರ್ಮಿಷನ್ ಕೊಟ್ರು. ಅಲ್ಲಿ ಗಿಜಾ ಪಿರಮಿಡ್ ಅಲ್ಲಿ 3 ಇರುತ್ತೆ, ಸೆಂಟ್ರಲ್ದು ಮೇನ್. ಸೊ ಅಲ್ಲಿ ಬಿಡ್ತಿರ್ಲಿಲ್ಲ ಯಾರನ್ನು ಮೆಡಿಟೇಷನ್ಗೆ. ಬಟ್ ಪಿರಮಿಡ್ ಮಾಸ್ಟರ್ಸ್ ಪತ್ರಿಜಿ ಅವರು ಇವರೆಲ್ಲ ಒಂದು ಎಫರ್ಟ್ಸ್ ಅಲ್ಲಿ ಹೋದ್ಮೇಲೆ ವಿಸಿಟಿಂಗ್ ಅವರ್ಸ್ ಆದ್ಮೇಲೆ ಧ್ಯಾನ ಮಾಡಕ್ಕೆ ಅಲ್ಲಿ ಕೊಟ್ಟಿದ್ದಾರೆ. ಅದಕ್ ಮುಂಚೆ ಅಲ್ಲಿ ಧ್ಯಾನ ನಡೀತಿರ್ಲಿಲ್ಲ, ಧ್ಯಾನ ಮಾಡೋದು ಗೊತ್ತಿರಲಿಲ್ಲ, ಮಾಡ್ತಿರ್ಲಿಲ್ಲ. ಬಟ್ ಆಮೇಲೆ ಅಲ್ಲಿ ಇವರಿಗೆ ಪರ್ಮಿಷನ್ ಕೊಟ್ಟು ಧ್ಯಾನನ ಮಾಡ್ಕೊಂಡ್ ಬರ್ತಾ ಇದ್ರು. ಸೊ ಇನ್ನ ಈ ಪಿರಮಿಡ್ಸ್, ಗಿಜಾ ಪಿರಮಿಡ್ ಅಲ್ಲೇ ಮಾಡಿದ್ರೇನೆ ನಮ್ಗೆ ಎನರ್ಜಿ ಸಿಗುತ್ತಾ, ಅಥವಾ ನಾವು ಮನೆಯಲ್ಲಿ ಒಂದು ಪಿರಮಿಡ್ ಕ್ಯಾಪ್ ಇಟ್ಕೊಂಡ್ ಮಾಡಿದ್ರೆ ಬರುತ್ತಾ, ಅಥವಾ 2 feet by 2 feet ಆ ತರ ಕ್ಯಾಪ್ ಹಾಕೊಂಡ್ರು ಬರುತ್ತಾ, 4 feet ಕ್ಯಾಪ್ ಹಾಕೊಂಡ್ರೆ ಬರುತ್ತಾ, ಈ ತರ ಎಲ್ಲ ಡೌಟ್ಸ್ ಇರುತ್ತಲ್ವಾ. ಬರೀ ಪಿರಮಿಡ್ ಕ್ಯಾಪ್ ಹಾಕೊಂಡ್ರೆ ಸಾಕು, ಅಥವಾ ಮನೆ ಮೇಲೆ ಯಾಕೆ ಕಟ್ಬೇಕು ಪಿರಮಿಡ್, ಈ ತರದೆಲ್ಲ ಡೌಟ್ಸ್ ಇದೆ. ಅಥವಾ ಪಿರಮಿಡ್ ವ್ಯಾಲಿಗೆ ಹೋಗ್ಬೇಕಾ, ಅಥವಾ ಕೈಲಾಸಪುರಿಗೆ ಹೋಗ್ಬೇಕಾ, ಹೇಗಿರುತ್ತೆ ಎನರ್ಜಿಸ್, ಒಂದೊಂದು ಕಡೆ ಒಂದೊಂದ್ ತರ ವೇರಿಯೇಷನ್ ಆಗ್ತಾನೆ ಇರುತ್ತೆ. ಸೊ ಇದು ಹೆಂಗೆ ಅಂತಂದ್ರೆ, ನಾವು ತಲೆ ಮೇಲೆ ಇವಾಗ ಏನು ಇಲ್ದಿರೋದಕ್ಕಿಂತ ಒಂದು 8 inches ಪಿರಮಿಡ್ ಕ್ಯಾಪ್ ಹಾಕೊಂಡ್ ಮಾಡ್ತಾ ಇರ್ತೀವಿ. ಏನು ಇಲ್ದಿರೋದಕ್ಕಿಂತ ಅದು ಬೆಟರ್. ಬಟ್ ಹೆಂಗಾಗುತ್ತಿದ್ದು ಅಂತಂದ್ರೆ, ನಾವೊಂದು ಮೂವಿನ ಒಂದು ಚಿಕ್ಕ ಮೊಬೈಲ್ ಅಲ್ಲೂ ನೋಡ್ತೀವಿ ಅಲ್ವಾ, ಅಥವಾ ಒಂದು ಕಂಪ್ಯೂಟರ್ ಅಲ್ಲೂ ನೋಡ್ತೀವಿ, ಲ್ಯಾಪ್ಟಾಪ್ ಅಲ್ಲಿ ನೋಡ್ತೀವಿ, ಅಥವಾ ಮಾಮೂಲಿ ಥಿಯೇಟರ್ ಅಲ್ಲಿ ನೋಡ್ತೀವಿ, ಅಥವಾ ಐನಾಕ್ಸ್ ಅಲ್ಲೂ ನೋಡ್ತೀವಿ. ಅಂದ್ರೆ ಡಿಫ್ರೆನ್ಸ್ ಹೇಗಿರುತ್ತೆ ಅದ್ ನಮಗೆ ಗೊತ್ತಲ್ವಾ, ಯಾವ ತರ ಡಿಫ್ರೆನ್ಸ್ ಇರುತ್ತೆ ಬೇರೆ ಬೇರೆ ಕಡೆ ಬೇರೆ ಬೇರೆದ್ರಲ್ಲಿ. ಅದೇ ತರ ಇಲ್ಲಿ ನಾವು 8 inches ಪಿರಮಿಡ್ ಕ್ಯಾಪ್ ಹಾಕೊಂಡಾಗ ಹೇಗಿರುತ್ತೆ, ಇನ್ನೊಂದ್ ಸ್ವಲ್ಪ 2 by 2 ಪಿರಮಿಡ್ ಹಾಕೊಂಡಾಗ ಹೇಗಿರುತ್ತೆ, ಫುಲ್ ಬಾಡಿ ಕವರ್ ಆಗೋ ತರ ದೊಡ್ಡ ಪಿರಮಿಡ್ ಕೆಳಗೆ ಕೂತ್ಕೊಂಡ್ರೆ ಮಾಡಿದ್ರೆ ಹೇಗಿರುತ್ತೆ, ಎನರ್ಜಿ ಸಿಗುತ್ತೆ. ಬಟ್ ಎಷ್ಟು ಆ ಒಂದು ಕ್ವಾಂಟಿಟಿ ಎರಡು ನಮಗೆ ಗೊತ್ತಾಗ್ತಾ ಹೋಗುತ್ತೆ ಬೇರೆ ಬೇರೆ ತರ. ಸೊ ಬೆಟರ್ ನಮಗೆ ಏನು ಅಂತಂದ್ರೆ, ಬೆಟರ್ ಅಲ್ಲ, ದಿ ಬೆಸ್ಟ್ ಅಂತಾನೆ ಹೇಳ್ಬೇಕು. ಪಿರಮಿಡ್ಸ್ ಕೆಳಗಡೆ ಕುತ್ಕೊಂಡ್ ಮಾಡಿದ್ರೆ ತುಂಬಾನೇ ಎನರ್ಜಿ. ಪಿರಮಿಡ್ ಕ್ಯಾಪ್ ಏನು ಇಲ್ದಿರೋದಕ್ಕಿಂತ ಬೆಟರ್ ಅಂತ ಹಾಕೊಂತೀವಿ. ಬಟ್ ಪಿರಮಿಡ್ಸ್ ಕೆಳಗಡೆ ಮಾಡಿದಾಗ ನಮಗೆ ಅದು 100% ನಮಗೆ ಎನರ್ಜಿಸು ಜಾಸ್ತಿ ಸಿಗ್ತಾ ಹೋಗುತ್ತೆ ಇಲ್ಲಿ. ಸೊ ಮತ್ತೆ ಅದ್ರಲ್ಲೂ ಪಿರಮಿಡ್ಸ್ ಅಲ್ಲಿ ಕೂತಾಗ್ಲೂ ಒಂದೊಂದು ಸಲಿ ಒಂದೊಂದು ತರ ಎನರ್ಜಿ ಸಿಗ್ತಾ ಇರುತ್ತೆ. ಅದನ್ನು ನೀವು ಎಕ್ಸ್ಪೆರಿಮೆಂಟ್ ಮಾಡಿ ಬೇಕಾರೆ. ಹುಣ್ಣಿಮೆ ದಿನ ಮಾಡಿ ಬೇರೆ ತರ ಎಕ್ಸ್ಪೀರಿಯನ್ಸ್ ಆಗುತ್ತೆ, ಅಮಾವಾಸ್ಯೆ ದಿನ ಮಾಡಿ ಅದು ಬೇರೆ ತರ ಎಕ್ಸ್ಪೀರಿಯನ್ಸ್ ಆಗುತ್ತೆ, ಒಬ್ರೆ ಮಾಡಿ ಬೇರೆ ತರ ಎಕ್ಸ್ಪೀರಿಯನ್ಸ್, ಗ್ರೂಪ್ ಅಲ್ಲಿ ಮಾಡಿ ಬೇರೆ ತರ ಎಕ್ಸ್ಪೀರಿಯನ್ಸ್. ಸೊ ಆ ಎಕ್ಸ್ಪೀರಿಯನ್ಸ್ ಗಳನ್ನ ಸಹ ನಾವು ಪಡಿಬೇಕು. ಎಲ್ಲದರಲ್ಲೂ ಎನರ್ಜಿಸ್ ಪಡಿತೀವಿ, ಒಂದೊಂದ್ ಸಲಿ ಒಂದೊಂದು ತರ ಎನರ್ಜಿಸ್ ಅಲ್ಲಿ ಇರುತ್ತೆ. ಮತ್ತೆ ಡೈರೆಕ್ಷನ್ಸ್ ಸಹ ಅಷ್ಟೇ. ಪಿರಮಿಡ್ ಕಟ್ಟುವಾಗ ನಾರ್ತ್ ಸೌತ್ ಡೈರೆಕ್ಷನ್ ಅಲ್ಲಿ ಕಟ್ಟುವಾಗ ಯೂಶಲಿ ಯಾವ ವಾಸ್ತು ಅನ್ನೋದು ಇರಲ್ಲ ಅದಕ್ಕೆ, ಬಟ್ ಆದ್ರೂ ನಾರ್ತ್ ಸೌತ್ ಡೈರೆಕ್ಷನ್ ಅಲ್ಲಿ ದೊಡ್ಡ ಪಿರಮಿಡ್ ಕಟ್ಟುವಾಗ ಆ ಡೈರೆಕ್ಷನ್ ನೋಡ್ತಾರೆ. ಮತ್ತೆ ಕೆಲವರು ಹೇಳ್ತಾರೆ ಈ ವಾಸ್ತು ದೋಷ ಅದೆಲ್ಲ ಇಟ್ರೆ ಪಿರಮಿಡ್ಸ್ ಇಟ್ರೆ ಸರಿ ಹೋಗುತ್ತಾ ಅಂತ. ಕೆಲವು ಕಡೆ ಅದು ಇದೆ, ಮೇಲೆಲ್ಲ ಚಿಕ್ಕ ಚಿಕ್ಕ ಪಿರಮಿಡ್ಸ್ ಇರ್ತಾರೆ, ವಾಸ್ತು ದೋಷ ಇದ್ರೆ ಸರಿ ಹೋಗುತ್ತೆ ಅಂತ. ಬಟ್ ಇಲ್ಲಿ ವಾಸ್ತು ದೋಷ ಅನ್ನಕ್ಕಿನ್ನ ಏನಕ್ಕೆ ಪಿರಮಿಡ್ಸ್ ಅಂತಂದ್ರೆ, ಮನೇಲಿ ಇಡೋದು. ಈಗ ಮನೆಗೆ ಎಷ್ಟೋ ಜನ ಬಂದು ಹೋಗ್ತಾ ಇರ್ತಾರೆ, ಬೇರೆ ಬೇರೆ ಜನ ಬಂದು ಹೋಗ್ತಿರ್ತಾರೆ, ಯಾವ್ಯಾವ್ದೋ ತರ ಜನ. ಎಲ್ರು ಥಾಟ್ ಪ್ಯಾಟರ್ನ್ಸ್ ಒಂದೇ ತರ ಇರಲ್ವಲ್ಲ, ಏನೋ ಥಾಟ್ಸ್ ಹಾಕೋಗಿರ್ತಾರೆ, ಏನೋ ಒಂಥರ ಅದನ್ನೆಲ್ಲ ಏನ್ ಮಾಡುತ್ತೆ, ಅಬ್ಸರ್ವ್ ಮಾಡುತ್ತೆ. ಆದ್ರಿಂದ ನಮ್ಗೆ ಯಾವ್ದೇ ರೀತಿ ಇಫೆಕ್ಟ್ ಆಗದೆ ಇರೋ ತರ ಪಿರಮಿಡ್ಸ್ ನೋಡ್ಕೊಳ್ಳುತ್ತೆ, ಅದನ್ನ ನಲಿಫೈ ಮಾಡ್ಬಿಡುತ್ತೆ. ಯಾವ್ದೇ ರೀತಿ ಥಾಟ್ ಪವರ್ಸ್ ಯಾರೇ ಬಂದು ಏನೇ ಹಾಕೋಗಿದ್ರು ಅದನ್ನ ಅದು ಕ್ಲಿಯರ್ ಮಾಡ್ಬಿಡುತ್ತೆ ಪಿರಮಿಡ್ಸ್. ಸೊ ಹಾಗಾಗಿ ಪಿರಮಿಡ್ಸ್ ಎಷ್ಟು ಮನೇಲಿ ನಾವ್ ಇಟ್ರು ಅಷ್ಟು ಒಳ್ಳೇದು. ವೆಹಿಕಲ್ ಒಳಗಿರ್ಲಿ, 2 wheelers ಅಲ್ಲಿ ಇರ್ಬೋದು, ಕಾರಲ್ಲಿ ಇರ್ಬೋದು, ಫ್ರಿಡ್ಜ್ ಮೇಲೆ ಇರ್ಬೋದು, ಅಥವಾ ನೀರಿನ ಇದ್ರ ಮೇಲೆ ಇರ್ಬೋದು, ಎಲ್ಲ ಕಡೆನೂ ಅದಿಟ್ಟಾಗ ಏನಾಗುತ್ತೆ ಅಂತಂದ್ರೆ, ಎಲ್ಲ ನಾ ಹೇಳಿದಲ್ಲ, ಅದ್ ಎಲ್ಲಿ ಯಾವ ತರ ಹೇಗ್ ವರ್ಕ್ ಮಾಡ್ಬೇಕೋ ಆ ತರ ಮಿರಾಕಲ್ ಆಗಿ ವರ್ಕ್ ಮಾಡ್ತಾ ಇರುತ್ತೆ. ಇನ್ನು ಪೇಷಂಟ್ಸ್ ಇರ್ತಾರೆ, ಅವ್ರಿಗೆ ಧ್ಯಾನ ಮಾಡಕ್ಕಾಗಲ್ಲ, ಕೂರಕ್ಕಾಗಲ್ಲ ಅಂತಂದ್ರೆ ಪಿರಮಿಡ್ ಬೆಡ್ ಬಂದಿದೆ, ಪಿರಮಿಡ್ ಪಿಲ್ಲೋಸ್ ಬಂದಿದೆ, ಅವ್ರ ಕೆಳಗಡೆ ಪಿರಮಿಡ್ಸ್ ಇಡಿ, ಅವ್ರು ಹಾಕೊಳ್ಳೋ ಮೆಡಿಸಿನ್ಸ್ ಮೇಲೆ ಪಿರಮಿಡ್ಸ್ ಇಡಿ. ಈ ತರ ಎಲ್ಲಾ ಕಡೆನೂ ನಾವು ಮ್ಯಾಕ್ಸಿಮಮ್ ಯೂಸ್ ಮಾಡ್ಬೋದು ಈ ಪಿರಮಿಡ್ ಎನರ್ಜಿಗೋಸ್ಕರ. ಸೊ ಇಲ್ಲಿ ಏನಾಗುತ್ತೆ ಅಂದ್ರೆ, ಮತ್ತೆ ನೀರ್ಗಳು ಯಾಕೆ ಇಡ್ಬೇಕು, ನೀರ್ ಯಾಕೆ ಇಡ್ತೀವಿ ಪಿರಮಿಡ್ ಕೆಳಗಡೆ, ಅದ್ರ pH ವ್ಯಾಲ್ಯೂ ಕರೆಕ್ಟ್ ಆಗಿ ನಮಗೆ ಎಷ್ಟು ಬೇಕೋ ಅಷ್ಟು pH ವ್ಯಾಲ್ಯೂ ಸಿಗುತ್ತೆ. ಆ ಹಾರ್ಡ್ ವಾಟರ್ ಅದು ಅಷ್ಟೇ, ಎಷ್ಟು ಇರ್ಬೇಕೋ ಅಷ್ಟೇ ಹಾರ್ಡ್ ಆಗಿರುತ್ತೆ. ಸೊ ಈ ತರ ಎಲ್ಲ ಒಂದು ಸೈನ್ಸ್ ಅಲ್ಲಿ ವರ್ಕ್ ಆಗ್ತಾ ಹೋಗುತ್ತೆ. ಸೊ ಹಾಗಾಗಿ ಫ್ರೂಟ್ಸ್, ವೆಜಿಟೇಬಲ್ಸ್, ಅದ್ರ ನ್ಯೂಟ್ರಿಷನ್ಸ್ ಇನ್ನ ಜಾಸ್ತಿ ಆಗುತ್ತೆ ಆ ಪಿರಮಿಡ್ ಕೆಳಗಡೆ ಇಟ್ಕೊಂಡಾಗ ನಾವು. ಸೊ ಆ ತರ ಈ ಒಂದು ಕೊರೋನಾ ಟೈಮ್ ಅಲ್ಲಿ ಅಷ್ಟೇ ಎಷ್ಟೊಂದ್ ಜನ ಈ ಒಂದು ಪಿರಮಿಡ್ ಬೆಡ್ ಮೇಲೆ ಯೂಸ್ ಮಾಡಿ, ಆ ಪಿರಮಿಡ್ ಬೆಡ್ ಗಳನ್ನ ಯೂಸ್ ಮಾಡಿ ಬೇಗನೆ ಅವರು ಹೀಲ್ ಮಾಡ್ಕೊಂಡ್ರು. ಅವರೊಂದು ಕಾಯಿಲೆ ಏನಿರುತ್ತೆ ಅದನ್ನ ಹೀಲ್ ಮಾಡ್ಕೊಂಡಿರೋದು ಎಷ್ಟೋ ಎಕ್ಸ್ಪೆರಿಮೆಂಟ್ಸ್ ಮಾಡಿದ್ದಾರೆ ಇಲ್ಲಿನು. ಸೊ ಹಾಗಾಗಿ ಈ ಒಂದು ಪ್ರಾಣಶಕ್ತಿ, ಆ ಒಂದು ವಿಶ್ವ ಪ್ರಾಣಶಕ್ತಿಗೆ ಡಿಫ್ರೆನ್ಸ್ ನಾನು ಆಗ್ಲೇ ಹೇಳ್ದೆ ಏನು ಅಂತ. ಕಾಸ್ಮಿಕ್ ಎನರ್ಜಿ ಅಬಂಡೆಂಟ್ ಆಗಿ ನಮಗೆ ಆ ಪಿರಮಿಡ್ ಇಂದ ಬರುತ್ತೆ. ಸೊ ಅಲ್ಲಿ ಪಿರಮಿಡ್ ಅಲ್ಲಿ ಇನ್ನ ಒಂದು ನಾವು ನೋಡ್ಬೇಕು, ಒಂದೊಂದು ಕಡೆ ಕೂತ್ರೆ ಒಂದೊಂದು ಇಫೆಕ್ಟ್ ಅದೂ ಇದೆ. ಅಲ್ಲಿ ನಾರ್ತ್ ಅಲ್ಲಿ ಆ ಪಿರಮಿಡ್ ಅಲ್ಲಿ ತುಂಬಾ ಬಿಸಿ ಒಂದು
ಇದು ಬರುತ್ತೆ, ನಿಮಗೆ ಫೀಲ್ ಆಗುತ್ತೆ. ನೀವು ಅಬ್ಸರ್ವ್ ಮಾಡಿ, ಇಷ್ಟು ದಿನ ಯಾರು ಅಬ್ಸರ್ವ್ ಮಾಡಿಲ್ಲ ಅನ್ನೋಂಥವ್ರು ಇನ್ನೊಂದ್ಸಲಿ ನೀವು ಪಿರಮಿಡ್ಗೆ ಹೋದ್ರೆ ನೋಡಿ, 4 ಡೈರೆಕ್ಷನ್ ಅಲ್ಲೂ ಕೂತ್ಕೊಂಡು ನೋಡಿ, ಬೇರೆ ಬೇರೆ ತರ ಇಫೆಕ್ಟ್ ಕೊಡುತ್ತೆ. ನಾರ್ತ್ ಅಲ್ಲಿ ಕೂತ್ಕೊಳ್ಳಿ, ಬಿಸಿ ಫೀಲಿಂಗ್ ಆಗುತ್ತೆ. ಈಗ ನಾನು ನಮ್ಮನೆ ಮೇಲೆ ಪಿರಮಿಡ್ ಕಟ್ಟಿದೀವಿ, ಅದು ಕಟ್ಟಿದಾಗಿಂದ ಈ ತರ ಎಲ್ಲಾ ವಿಷಯಗಳು ಸಿಕ್ಕಿದಾಗ ಎಲ್ಲಾ ತರ ಎಕ್ಸ್ಪೆರಿಮೆಂಟ್ ಮಾಡ್ತಾ ಇದೀನಿ, ಫೀಲ್ ಮಾಡ್ಬೋದು ಅದನ್ನ. ನಾರ್ತ್ ಅಲ್ಲಿ ಕೂತ್ಕೊಳ್ಳಿ, ಬಿಸಿ ಆಗಿರುತ್ತೆ. ಸೌತ್ ಅಲ್ಲಿ ಕೂತ್ಕೊಂಡ್ರೆ ಒಂಥರ ತಂಪು ಫೀಲಿಂಗ್ ಬರುತ್ತೆ. ಮತ್ತೆ ಒಂದು ವೆಸ್ಟ್ ಪಶ್ಚಿಮದಲ್ಲಿದ್ದಾಗ ಒಂಥರ ಏನೋ ಡಾರ್ಕ್ನೆಸ್ ಅಲ್ಲಿ ಇದ್ದಂಗೆ ಆ ತರ ಒಂದು ಫೀಲ್ ಬರುತ್ತೆ. ಮತ್ತೆ ಈಸ್ಟ್ ಅಲ್ಲಿ ಇದ್ದಾಗ ತುಂಬಾ ಬೆಳಕು, ಅದನ್ನ ಎಕ್ಸ್ಪೀರಿಯನ್ಸ್ ಮಾಡ್ಬೋದು ನಾವು. ಇನ್ನ ಕಾರ್ನರ್ಸ್ ತಗೊಂಡಾಗ್ಲೂ ಅಷ್ಟೇ, ನಾರ್ತ್ ವೆಸ್ಟ್ ಅಲ್ಲಿ ಕುತ್ಕೊಂಡು ನಾವು ಮಾಡಿದಾಗ, ನಾರ್ತ್ ವೆಸ್ಟ್ ಅಂದ್ರೆ ವಾಯುವ್ಯದಲ್ಲಿ, ಅಲ್ಲಿ ಕುತ್ಕೊಂಡು ಮಾಡಿದಾಗ ನಮ್ಮ ಒಂದು ಅತೀಂದ್ರಿಯ ಶಕ್ತಿಗಳು ಜಾಸ್ತಿ ಆಗ್ತಾ ಬರುತ್ತೆ. ಅಬ್ಸರ್ವ್ ಮಾಡಿ, ಇವನ್ ಎಕ್ಸ್ಪೆರಿಮೆಂಟ್ ಮಾಡಿ ನೀವು ಬರ್ಕೊಂಡ್ಬೇಕಾರೆ. ನಾರ್ತ್ ವೆಸ್ಟ್ ಅಲ್ಲಿ ಕೂತ್ಕೊಂಡಾಗ ಅತೀಂದ್ರಿಯ ಶಕ್ತಿಗಳು ಜಾಗೃತಿ ಆಗ್ತಾ ಬರುತ್ತೆ. ನಾರ್ತ್ ಈಸ್ಟ್ ಅಲ್ಲಿ ಕೂತ್ಕೊಂಡಾಗ ನಮ್ಮ ಮನಸ್ಸು ಮತ್ತೆ ಅಲ್ಲಿ ಇಚ್ಛಾಶಕ್ತಿ ಏನಿರುತ್ತೆ ನಮ್ದು, ಅದೆಲ್ಲಾನು ಜಾಸ್ತಿ ಆಗ್ತಾ ಹೋಗುತ್ತೆ. ಮತ್ತೆ ಸೌತ್ ವೆಸ್ಟ್ ಅಲ್ಲಿ ಕೂತ್ಕೊಂಡಾಗ ಏನಾಗುತ್ತೆ, ನಮ್ಮ ಭೌತಿಕ ದೇಹದಲ್ಲಿ ಈ ಒಂದು ರೋಗ ನಿರೋಧಕ ಶಕ್ತಿ ಜಾಸ್ತಿ ಆಗುವಂತದ್ದಿರ್ಬೋದು, ಹೀಲಿಂಗ್ ಆಗುವಂತದ್ದಿರ್ಬೋದು, ಅದೆಲ್ಲ ಸೌತ್ ವೆಸ್ಟ್ ಅಲ್ಲಿ ಕೂತ್ಕೊಂಡು ಮಾಡಿದ್ರು ಆಗುತ್ತೆ. ಸೌತ್ ಈಸ್ಟ್ ಅಲ್ಲಿ ಕೂತ್ಕೊಂಡು ಮಾಡಿದ್ರೆ ಏನಾಗುತ್ತೆ, ಒಂದು ಆಧ್ಯಾತ್ಮಿಕ ಬೆಳವಣಿಗೆ ಅನ್ನೋದು ನಮ್ಮಲ್ಲಿ ಆಗ್ತಾ ಇರುತ್ತೆ, ಜ್ಞಾನಾರ್ಜನೆ ಅನ್ನೋದು ಆಗ್ತಾ ಬರುತ್ತೆ. ಎಲ್ಲಿ ಕೂತ್ರು ಓವರ್ ಆಲ್ ಪಿರಮಿಡ್ ಅಲ್ಲಿ ಕೂತ್ಕೊಂಡ್ರೆ ನಿಮ್ಗೊಂದು ಒಳ್ಳೆ ಇಫೆಕ್ಟೇ ಬರುತ್ತೆ. ಬಟ್ ಆದ್ರೂ ಒಂದೊಂದು ಕಾರ್ನರ್ಗೂ ಒಂದೊಂದು ಅದರದೇ ಆದ ಒಂದು ವಿಶಿಷ್ಟತೆ ಅನ್ನೋದು ಇದೆ. ಅದನ್ನ ನೀವು ಅಲ್ಲಿ ಹೋಗಿ ಚೆಕ್ ಮಾಡ್ಬೋದು. ಈ ತರ ನಮ್ಗೆ ಕಾಸ್ಮಿಕ್ ಎನರ್ಜಿ ಯಾವಾಗ ಅಬಂಡೆಂಟ್ ಆಗಿ ಸಿಗುತ್ತೋ, ಈ ಒಂದು ಪಿರಮಿಡ್ ಅಲ್ಲಿ ಕೂತ್ಕೊಂಡು ಮೆಡಿಟೇಷನ್ ಮಾಡ್ತಾ ಏನಾಗುತ್ತೆ ಗೊತ್ತಾ, ನಾವು ಚಿಕ್ಕವರಾಗ್ಬಿಡ್ತೀವಿ. ನಮ್ಮ ಒಂದು ಏನಾಗುತ್ತೆ, ಏಜ್ ರಿವರ್ಸಿಂಗ್ ಅಂತಾನು ನಾವ್ ಹೇಳ್ಬೋದು. ಮನಸ್ಸು ಅಷ್ಟು ಆಹ್ಲಾದಕರವಾಗಿರುತ್ತೆ, ನಾವು ಚಿಕ್ಕ ಮಕ್ಳೇ ಆಗ್ಬಿಡ್ತೀವಿ. ಚಿಕ್ಕ ಮಕ್ಳಿದ್ದಾಗ ಹೆಂಗಿರುತ್ತೆ, ನಮ್ಮ ಮೈಂಡ್ ಸ್ಟಾರ್ಟ್ ಆಗಿರಲ್ಲ, ಆ ಟೈಮಲ್ಲಿ ಹೇಗಿರ್ತಾರೆ ಚಿಕ್ಕ ಮಕ್ಳು, ಆ ತರ ನಾವು ಆಗ್ತಾ ಹೋಗ್ತೀವಿ. ಸೊ ಹಾಗಾಗಿ ಈ ಒಂದು ಆನಿಮಲ್ಸು ಮತ್ತೆ ಇವು ಯಾವ್ದು ನೇಚರ್ ಅಲ್ಲಿ ಹೋದಾಗ ನಮ್ಗೆ ಎಷ್ಟು ಚೆನ್ನಾಗ್ ಅನ್ಸುತ್ತಲ್ವಾ. ಸೊ ಏನು ಅಂದ್ರೆ ಅದಕ್ಕೆ ಇದೇನೆ ಕಾರಣ ಅಷ್ಟೇ. ಇಲ್ಲ, ಕಾಸ್ಮಿಕ್ ಎನರ್ಜಿ ಅಬಂಡೆಂಟ್ ಆಗಿರೋದ್ರಿಂದ ನಮಗೊಂದು ಯಾವ್ದೇ ಒಂದು ಟೆನ್ಷನ್ ಇರುವಾಗ, ಸ್ಟ್ರೆಸ್ ಅಲ್ಲಿ ಇರುವಾಗ, ಈ ತರ ಇದ್ದಾಗ ನಾವು ನೇಚರ್ಗೆ ಹೋದ್ರೆ ನಮ್ಗೆ ಎಷ್ಟು ಫ್ರೆಶ್ ಫೀಲ್ ಮಾಡ್ತೀವಿ. ಯಾಕೆ, ಅಲ್ಲಿ ಅಬಂಡೆಂಟ್ ಆಗಿ ಆ ಕಾಸ್ಮಿಕ್ ಎನರ್ಜಿ ನಮ್ಗೆ ಸಿಗ್ತಾ ಹೋಗ್ತಾ ಇದೆ. ಸೊ ಹಾಗಾಗಿ ಈ ಮೈಂಡ್ ಅನ್ನ ನಾವ್ ಯಾವಾಗ್ಲೂ ಒಂದು ಶೂನ್ಯ ಸ್ಥಿತಿಯಲ್ಲಿ ಇಟ್ಕೊಂಡಾಗ ಸಾಕಷ್ಟು ನಮಗೆ ಕಾಸ್ಮಿಕ್ ಎನರ್ಜಿ ಅನ್ನೋದು ಬರ್ತಾನೆ ಇರುತ್ತೆ. ಸೊ ಮತ್ತೆ ಅವೇರ್ನೆಸ್ ಅಲ್ಲಿ ಇರ್ಬೇಕು, ಮೈಂಡ್ ಕಾಮ್ ಆಗಿರ್ಬೇಕು. ಅವೇರ್ನೆಸ್ ಅಲ್ಲಿ ಇದ್ದಾಗ ನಮಗೆ ಈ ಎನರ್ಜಿ ತುಂಬಾ ಚೆನ್ನಾಗಿ ಸಿಗ್ತಾ ಹೋಗುತ್ತೆ. ಸೊ ಮತ್ತೆ ಇನ್ಯಾವುದು, ಸೊ ಡಿಫ್ರೆಂಟ್ ಸೈಜಸ್ ಹೇಳಾಯ್ತು, ಯಾವ್ಯಾವ ಸೈಜ್ ಇದ್ರೆ ಯಾವ್ಯಾವ ತರ. ಆದಷ್ಟು ನಮಗೆ ಫುಲ್ ಕವರ್ ಆಗೋ ತರ ನಿಮಗೆ ಒಂದು ಚಿಕ್ಕ ಜಾಗ, ಯಾರು ಮನೆ ಕಟ್ತಾ ಇದ್ರೆ ದಯವಿಟ್ಟು ನಿಮ್ಮ ಮನೆಯಲ್ಲಿ ಒಂದು ಚಿಕ್ಕ ಪಿರಮಿಡ್ ಅನ್ನ ನಿರ್ಮಾಣ ಮಾಡ್ಕೊಂಡು ಅದ್ರೊಳಗಡೆ ಮಾಡಿ, ನಿಮ್ಮ ಯೂಸ್ಗಾದ್ರು, ಹೊರಗಿನವ್ರಿಗೆ ಅಲ್ದಿದ್ರು ನಿಮ್ಮ ಯೂಸ್ಗಾದ್ರು ಒಂದೊಂದು ಕಟ್ಕೊಳ್ಳಿ. ಮತ್ತೆ ನಾವು ಪಿರಮಿಡ್ಸ್ ನಮ್ಮ ಮನೆ ಮೇಲೆ ಕಟ್ತೀವಿ, 24 ಗಂಟೆ ಯಾರು ಬರ್ತಾ ಇರಲ್ಲ, ಮತ್ತೆ ಅದ್ ವೇಸ್ಟಾ ಅಂತ ಡೌಟ್ ಬರುತ್ತೆ ಕೆಲವ್ರಿಗೆ. ಯೂಸೇ ಮಾಡ್ತಿಲ್ಲ ಯಾರು, ವೇಸ್ಟ್ ಆಗುತ್ತಾ ಅಂತ. ಖಂಡಿತ ವೇಸ್ಟ್ ಆಗಲ್ಲ ಮಾಸ್ಟರ್ಸ್. ಯಾಕೆ ಅಂತಂದ್ರೆ ನಾವು ಮಾಡೋದು 1 ಅವರ್ ಇದ್ದಾಗ ನಾವ್ ಎನರ್ಜಿಸ್ ತಗೊಂಡ್ ಬರ್ತೀವಿ. ಇನ್ನ ಬಾಕಿ ಟೈಮ್ ಅಲ್ಲಿ ಆ ಪಿರಮಿಡ್ ಇಂದ ಬರೋದು ಎನರ್ಜಿಸ್ ಅದು ಅರ್ಥಿಗೆ ಹೋಗ್ತಾ ಇರುತ್ತೆ. ಅದು ತುಂಬಾ ಬೇಕು, ಆ ಎನರ್ಜಿ ಅರ್ಥಿಗೆ ಹೋಗ್ತಾ ಇರುತ್ತೆ. ಮತ್ತೆ ಅದ್ರ ಸುತ್ತು 10 ಟೈಮ್ಸ್, ಇವಾಗ ಸಪೋಸ್ ನೀವೊಂದು 10 ಫೀಟ್ ಪಿರಮಿಡ್ ಕಟ್ಟಿದೀರಾ ಅಂತಂದ್ರೆ ಅದ್ರದ್ದು 10 ಟೈಮ್ಸ್ ಅಷ್ಟು ಅಂದ್ರೆ 10 into 10 ಎಷ್ಟು 100 ಫೀಟ್ 100 ಫೀಟ್ ರೇಡಿಯಸ್, ಆ ಡಯಾಮೀಟರ್ ವರ್ಗೂನು ಅದ್ರದ್ದೊಂದು ಎನರ್ಜಿ ಇದ್ದೇ ಇರುತ್ತೆ. ಸೊ ಅಷ್ಟು ಸರೌಂಡಿಂಗ್ಸ್ ಅಲ್ಲಿ ಏನಿದ್ರು ಅಲ್ಲಿ ಚೆನ್ನಾಗ್ ಆಗ್ತಾ ಇರುತ್ತೆ. ಒಂದು ವೆಜಿಟೇಷನ್ ಇರ್ಬೋದು, ಅಥವಾ ಆ ಸರೌಂಡಿಂಗ್ಸ್ ಅಲ್ಲಿ ಯಾವುದೇ ರೀತಿ ಆಕ್ಸಿಡೆಂಟ್ಸ್ ಆಗದೆ ಇರುವಂತದ್ದು ಇರ್ಬೋದು, ಒಟ್ಟು ಎಲ್ಲ ಅಲ್ಲಿ ಪಾಸಿಟಿವ್ ಆಗೇ ಇರುತ್ತೆ. ಅದೊಂದು ಹೆಲ್ದಿ ಎನ್ವಿರಾನ್ಮೆಂಟೇ ಕ್ರಿಯೇಟ್ ಆಗಿರುತ್ತೆ. ಸೊ ಹಾಗಾಗಿ ಎಷ್ಟೋ ಕಡೆ ಇವಾಗ ಹೈವೇಲ್ ಕಟ್ಟಿ ಅಂತ ಹೇಳ್ತಾರೆ, ಜಮೀನ್ಗಳಲ್ಲಿ ಕಟ್ಟಿ ಅಂತ ಹೇಳ್ತಾರೆ. ಜಮೀನಲ್ಲೆಲ್ಲ ಕಟ್ಟಿದ್ರೆ ಏನಾಗುತ್ತೆ, ಅಲ್ಲಿ ಪ್ಲಾಂಟೇಶನ್ ಚೆನ್ನಾಗುತ್ತೆ, ಅಲ್ಲಿ ಅದ್ರ ಸುತ್ತಲೂ ಆ ಒಂದು ಗಿಡ ಮರಗಳು ಚೆನ್ನಾಗಿ ಬೆಳೆಯುತ್ತೆ, ಫಲ ಕೊಡುತ್ತೆ. ಸೊ ಹಾಗಾಗಿ ಎಷ್ಟು ಸಾಧ್ಯನೋ ಅಷ್ಟು, ಯಾರೋ ಬಂದ್ ಮಾಡ್ಬೇಕು ಇಲ್ಲ ವೇಸ್ಟ್, ಅದ್ ಬೇಡವೇ ಬೇಡ. ಅದಿದ್ರೆ ನ್ಯಾಚುರಲ್ ಆಗೇನೆ ಅದ್ರ ಎನರ್ಜಿ 10 ಟೈಮ್ಸ್ ಜಾಸ್ತಿ ಎಲ್ಲಾ ಕಡೆನೂ ಇದ್ದೇ ಇರುತ್ತೆ ಆ ಎನರ್ಜಿಸು. ಸೊ ಹಾಗಾಗಿ ಈ ಒಂದು ಎನರ್ಜಿಸ್ ಬ್ಯಾಲೆನ್ಸ್. ಮತ್ತೆ ನಾವು ಅಷ್ಟೇ, ಯಾಕೆ ಅವಾಗವಾಗ ಪಿರಮಿಡ್ಗೆ ಹೋಗ್ಬೇಕು ಅಂತಂದ್ರೆ ಒಂದೊಂದ್ಸಲಿ ಎನರ್ಜಿ ಜಾಸ್ತಿ ಇರ್ತಾ ಇರುತ್ತೆ, ಒಂದೊಂದ್ಸಲಿ ಎನರ್ಜಿ ಲೋ ಆಗ್ತಾ ಇರುತ್ತೆ. ಸೊ ಆ ಎನರ್ಜಿನ ನಾವು ಬ್ಯಾಲೆನ್ಸ್ ಮಾಡ್ಕೋಬೇಕು ಅಂತಂದಾಗ ಪಿರಮಿಡ್ಸ್ ಅಲ್ಲಿ ಹೋಗಿ ನಾವು ಧ್ಯಾನ ಮಾಡ್ತಾ ಇದ್ರೆ ಬ್ಯಾಲೆನ್ಸ್ ಆಗೋಗುತ್ತೆ, ಆ ಎನರ್ಜಿ ಖಂಡಿತ ಬ್ಯಾಲೆನ್ಸ್ ಆಗುತ್ತೆ ಮಾಸ್ಟರ್ಸ್. ಸೊ ಇನ್ನ ಎನರ್ಜಿಸ್ ಇನ್ನೂ ನಾವು ಏನ್ ಆಡ್ ಮಾಡ್ಬೋದು ಆ ಇದಕ್ಕೆ ಅಂತಂದ್ರೆ, ಪಿರಮಿಡ್ ಗಳಿಗೆ ಕ್ರಿಸ್ಟಲ್ಸ್ ಯೂಸ್ ಮಾಡೋದು, ಅದು ನಾವು ನೋಡಿರ್ತೀವಿ. ಕ್ರಿಸ್ಟಲ್ಸ್ ಯೂಸ್ ಮಾಡೋದು ಅದು ಏನಾಗುತ್ತೆ, ಮಲ್ಟಿಪ್ಲೈ ಆಗುತ್ತೆ. ಇನ್ನ ಎನರ್ಜಿಸು ಮಲ್ಟಿಪ್ಲೈ ಆಗುತ್ತೆ, ಕ್ರಿಸ್ಟಲ್ಸ್ ಯೂಸ್ ಮಾಡಿದಷ್ಟು ಎನರ್ಜಿಸು ಮಲ್ಟಿಪ್ಲೈ ಆಗ್ತಾ ಹೋಗುತ್ತೆ. ಸೊ ಹಾಗಾಗಿ ಅಲ್ಲಿ ನಾವು ಕ್ರಿಸ್ಟಲ್ ನಾವು ಆ ಮೇಲ್ಗಡೆ ಟಿಪ್ಪಲ್ಲಾರು ಹಾಕ್ಬೋದು, ಅಥವಾ ಕೆಳಗಡೆ ಬೆಡ್ ತರ ಮಾಡಿ ಕೆಳಗುನು ಹಾಕ್ಬೋದು. ಒಟ್ಟು ಅದಕ್ಕೆ ಏನಾಗುತ್ತೆ, ಇನ್ನೂ ನಮಗೆ ಜಾಸ್ತಿ ಎನರ್ಜಿಸು ಸಿಗ್ತಾ ಹೋಗುತ್ತೆ, ಪಿರಮಿಡ್ ಎನರ್ಜಿಸ್ ಜಾಸ್ತಿ ಸಿಗ್ತಾ ಹೋಗುತ್ತೆ. ಸೊ ಇದಾದ್ಮೇಲೆ ಮತ್ತೆ ಅದೇ ಇನ್ನ ಒಂದು ನಾನಾಗ್ಲೇ ಹೇಳ್ದೆ, ಗೀಸಾ ಪಿರಮಿಡ್ ದಾಗ್ಲಿ ಇನ್ನೊಂದು ಹೇಳ್ತೀನಿ ಅಂತ. ಇಲ್ಲಿ ನಾವಷ್ಟೇ ಎನರ್ಜಿಸ್ ತಗೊಳ್ಳೋದು ಇಷ್ಟೊತ್ತು ನೋಡ್ತೀವಿ, ಒಳಗಡೆ ಕುತ್ಕೊಂಡ್ರೆ 3 ಟೈಮ್ಸ್ ಜಾಸ್ತಿ ಎನರ್ಜಿ ಬರುತ್ತೆ, ಮಾಡಿ ಅಂತ ಹೇಳ್ತಾರೆ, ಮಾಡ್ತೀವಿ. ಸೊ ಇನ್ನ ಮೇಜರ್ ಇವಾಗ ಆ ಒಂದು ಏಲಿಯನ್ಸ್ ಇರ್ಬೋದು, ಅನ್ಯಗ್ರಹವಾಸಿಗಳಿರ್ಬಹುದು,
ಸೊ ಅವರು ಇದನ್ನ ಮಾಡಿದ್ರು ಅಂತ ಹೇಳಿದ್ರಲ್ಲ, ಯಾಕೆ ಮಾಡಿದ್ರು ಅವರು ಮೇನ್ ಆಗಿ ಅಂತಂದ್ರೆ ಇಲ್ಲಿಂದ ಒಂದು ಏನು ಇನ್ಫಾರ್ಮೇಶನ್ಸ್ ನ ಕಳ್ಸಕ್ಕೆ, ಇಲ್ಲಿಂದ ಬೇರೆ ಆ ಒಂದು ಅದರ್ ಡೈಮೆನ್ಷನ್ಸ್ಗೆ ಇನ್ಫಾರ್ಮೇಶನ್ಸ್ ನ ಟ್ರಾನ್ಸ್ಫರ್ ಮಾಡುತ್ತೆ ಆ ಟಿಪ್ಪಿಂದ. ಆ ಟಿಪ್ಪಿಗೆ ಯಾವಾಗ ನಾವು ಗೋಲ್ಡ್ ಅಥವಾ ಕಾಪರ್ ಆ ತರದೊಂದು ಮೆಟಲ್ ಯೂಸ್ ಮಾಡ್ತೀವೋ, ಈಸಿಯಾಗಿ ಸ್ಕೇಲಾರ್ ವೇವ್ಸ್ ಅಂತ ಹೇಳ್ತೀವಿ, ಆ ಸ್ಕೇಲಾರ್ ವೇವ್ಸ್ ಮೂಲಕ ಇನ್ಫಾರ್ಮೇಶನ್ಸ್ ಅವರಿಗೆ ತುಂಬಾ ಫಾಸ್ಟ್ ಆಗಿ ಹೋಗುತ್ತೆ. ಸೊ ಹಾಗಾಗಿ ಆ ಸ್ಕೇಲಾರ್ ವೇವ್ಸ್ ಅಷ್ಟು ಫಾಸ್ಟ್ ಆಗಿ, ಲೈಟ್ ಗಿನ ಫಾಸ್ಟ್ ಆಗಿ ಅದು ಸ್ಪೀಡ್ ಆಗಿ ಹೋಗುತ್ತೆ. ಹಾಗಾಗಿ ಇದನ್ನ ಮೇನ್ ಮಾಡಿದ್ದಲ್ಲಿ ಅಂದ್ರೆ ಆ ಇಂಟರ್ಗ್ಯಾಲಕ್ಟಿಕ್ ಇದರಲ್ಲಿ ಈ ಪಿರಮಿಡ್ಸ್ ನ ಬಿಲ್ಡ್ ಮಾಡಿರೋದು ಏನಕ್ಕೆ ಅಂದ್ರೆ ಆ ಇನ್ಫಾರ್ಮೇಶನ್ಸ್ ಇಲ್ಲಿಂದ ಅಲ್ಲಿ ಬೇರೆ ಗ್ರಹಗಳಿಗೆ ಬೇರೆ ಡೈಮೆನ್ಷನ್ಸ್ ಗೆ ಕನೆಕ್ಟ್ ಆಗಕ್ಕೆ, ಮತ್ತೆ ಅಲ್ಲಿಂದ ಇಲ್ಲಿಗೆ ಇನ್ಫಾರ್ಮೇಶನ್ಸ್ ಬರೋದು ಫಾಸ್ಟ್ ಆಗಿ ನಮ್ಗೆ ಈ ಒಂದು ಸ್ಕೇಲಾರ್ ವೇವ್ಸ್ ಇಂದ ಪಿರಮಿಡ್ಸ್ ಇಂದ. ಇದು ಇಲ್ಲಿ ಮೇಜರ್ ಆಗಿ ಈ ಸೈನ್ಸ್ ನಾವು ತಿಳ್ಕೊಬೇಕು. ಇಮಿಡಿಯೇಟ್ ಆಗಿ ನೀವು ಪಿರಮಿಡ್ ಹೋಗಿ ಕೂತ್ಕೊಂಡು ಧ್ಯಾನ ಮಾಡಿ ಎಷ್ಟು ಬೇಗ ನಾವು ಕನೆಕ್ಟ್ ಆಗ್ತೀವಿ ಬೇರೆ ಡೈಮೆನ್ಷನ್ಸ್ಗೆ. ಮಾಮೂಲಿ ನಾವು ಕೂತ್ಕೊಂಡು ಮಾಡೋದಕ್ಕೆ ನಾನು ಪಿರಮಿಡ್ ಅಲ್ಲಿ ಕೂತ್ಕೊಂಡು ನಾವು ಧ್ಯಾನ ಮಾಡಿದಾಗ ಆ ಬೇರೆ ಡೈಮೆನ್ಷನ್ಸ್ ಜೊತೆ ನಾವು ಬೇಗ ಕನೆಕ್ಟ್ ಆಗ್ತೀವಿ. ಸೊ ಯಾಕೆ ಅಂದ್ರೆ ಅದು ಆ ಸ್ಕೇಲಾರ್ ವೇವ್ಸ್ ಅದ್ರದ್ದು ಮಾಡೋ ಕೆಲಸ ಇದೊಂದು, ನಮ್ಮ ಇನ್ಫಾರ್ಮೇಶನ್ಸ್ ಬೇಗ ಎಕ್ಸ್ಚೇಂಜ್ ಆಗ್ತಾ ಬರುತ್ತೆ. ಸೊ ಇದಿಷ್ಟು. ಹಾಗಾಗಿ ನಾವು ಮತ್ತೆ ಮೆಟೀರಿಯಲ್ ಬಗ್ಗೆ ಕೆಲವರಿಗೆ ಡೌಟ್ ಇರುತ್ತೆ, ನಾವು ಬರೀ ಪ್ಲಾಸ್ಟಿಕ್ ಯೂಸ್ ಮಾಡಿದ್ರೆ ಒಳ್ಳೇದಾ, ಕಾಪರ್ ಯೂಸ್ ಮಾಡಿದ್ರೆ ಒಳ್ಳೇದಾ, ವುಡ್ ಯೂಸ್ ಮಾಡಿದ್ರೆ ಒಳ್ಳೇದಾ, ಇದೆಲ್ಲಾನು ಎಷ್ಟೋ ಜನಕ್ಕೆ ಡೌಟ್ಸ್ ಇದೆ ಪಿರಮಿಡ್ಸ್. ಸೊ ಇಲ್ಲಿ ಮೇನ್ ಪಿರಮಿಡ್ ಬಂದು ನಾವು ಆಂಗಲ್ ನೋಡ್ತೀವಿ, ಕ್ಲೋಸ್ಡೇ ಇರ್ಬೇಕು ಅಂತಿಲ್ಲ, ಬರೀ ಫ್ರೇಮ್ ವರ್ಕ್ ಇದ್ರೂ ಆ ಆಂಗಲ್ ಒಳಗೆ ಜಾಸ್ತಿ ಕಾಸ್ಮಿಕ್ ಎನರ್ಜಿ ಸ್ಟೋರ್ ಆಗಿರುತ್ತೆ. ಸೊ ಬಟ್ ಇಲ್ಲಿ ಮೆಟೀರಿಯಲ್ ವೈಸ್ ನಾವು ನೋಡಿದಾಗ ಎನಿ ಮೆಟೀರಿಯಲ್ ಇಸ್ ಓಕೆ ಫಾರ್ ಕಾಸ್ಮಿಕ್ ಎನರ್ಜಿ ಹೇಳೋದು. ಕಾಸ್ಮಿಕ್ ಎನರ್ಜಿ ಬರೋದಕ್ಕೆ ಯಾವುದೇ ಮೆಟೀರಿಯಲ್ ಇದ್ರೂ ಓಕೆ. ಬಟ್ ನಾವ್ ಏನು ಪ್ಲಾಸ್ಟಿಕ್ ಬೇಡ ಅಂತೀವಿ, ಅದು ಎಕೋ ಫ್ರೆಂಡ್ಲಿ ಅಲ್ಲ. ಪ್ಲಾಸ್ಟಿಕ್ ಅನ್ನೋದು ಎನರ್ಜಿ ಬರುತ್ತೆ ಬಟ್ ಎಕೋ ಫ್ರೆಂಡ್ಲಿ ಅಲ್ಲ. ಕೆಲವೊಂದು ಮೆಟೀರಿಯಲ್ಸ್ ಗೆ ಅದರದೇ ಆದ ಒಂದು ಫ್ರೀಕ್ವೆನ್ಸಿ ಇರುತ್ತೆ. ಕಾಪರ್ ತಗೊಂಡಾಗ ಅದ್ರ ಫ್ರೀಕ್ವೆನ್ಸಿನೇ ಬೇರೆ, ಗೋಲ್ಡ್ ತಗೊಂಡಾಗ ಅದ್ರ ಫ್ರೀಕ್ವೆನ್ಸಿನೇ ಬೇರೆ, ವುಡ್ ತಗೊಂಡ್ರೆ ಅದ್ರ ಫ್ರೀಕ್ವೆನ್ಸಿನೇ ಬೇರೆ. ಸೊ ಆ ಫ್ರೀಕ್ವೆನ್ಸಿ, ಆ ಮೆಟಲ್ದ ಫ್ರೀಕ್ವೆನ್ಸಿನೂ ಇದಕ್ಕೆ ಆಡ್ ಆಗ್ಬೇಕು ಅಂತಂದಾಗ ನಾವ್ ಅದನ್ನ ಮೆಟಲ್ ಯೂಸ್ ಮಾಡ್ಕೋಬಹುದು, ಇಂಥದೇ ಬೇಕು ಅಂತ ಪರ್ಟಿಕ್ಯುಲರ್ ಆಗಿ. ಅದರ್ವೈಸ್ ಬರೀ ಕಾಸ್ಮಿಕ್ ಎನರ್ಜಿ ಅದೇನಿದೆಯೋ ಅಷ್ಟು ಸಾಕು ಅಂತಂದ್ರೆ ನೀವು ಎನಿ ಮೆಟೀರಿಯಲ್ ಯೂಸ್ ಮಾಡ್ಬೋದು. ಬಟ್ ಅಡಿಷನ್ ಆಗಿ ಆ ಮೆಟಲ್ದು ಫ್ರೀಕ್ವೆನ್ಸಿ ನಮಗೆ ಅದು ಆಡ್ ಆಗ್ಬೇಕು ಅಂದಾಗ ನೀವು ಕಾಪರ್ ತಗೊಳ್ಳಿ, ಕಾಪರ್ ಇಸ್ ದ ಬೆಸ್ಟ್ ಅಂತ ಹೇಳ್ಬೋದು. ಆ ತರ ಹಂಗೆ ಈ ತರ ಬೇರೆ ಬೇರೆ ಮೆಟೀರಿಯಲ್ಸ್ ಬೇಕು ಅಂದ್ರೆ ನಾವು ಅವಾಗ ಯೂಸ್ ಮಾಡ್ಬೋದು. ಸೊ ಇದಿಷ್ಟು ಸಾಕ ಸಮಯನೂ ಆಯ್ತು, 10:30 ಆಗ್ತಾ ಬಂತು ಮಾಸ್ಟರ್ಸ್. ಸೊ ಇಷ್ಟು ಇನ್ಫಾರ್ಮೇಶನ್ ಇವತ್ತಿಗೆ ಸಾಕು ಅಂತ ಅನ್ಕೊಂಡು, ಇನ್ನ ಸಾಕಷ್ಟು ಇದೆ, ನಾವ್ ಇದ್ರ ಬಗ್ಗೆ ನೀವೇ ರಿಸರ್ಚ್ ಮಾಡ್ತಾ ಹೋಗಿ. ಈಗಂತೂ ನೆಟ್ ಅಷ್ಟು ಸಿಗುತ್ತೆ ಪಿರಮಿಡ್ ಬಗ್ಗೆ, ಅದನ್ನ ತಿಳ್ಕೊಂಡು ನಾವು ಪ್ರಾಕ್ಟಿಕಲ್ ಆಗಿ ನಮಗೆ ನಾವು ಎಕ್ಸ್ಪೆರಿಮೆಂಟ್ ಮಾಡ್ಕೊಂಡು ನೋಡ್ತಾ ಹೋಗ್ಬೇಕು. ಇನ್ನ ಆ ಪಿರಮಿಡ್ಸ್ ಅನ್ನ ಆ ವಾಟರ್ ನಿಮ್ಗೆ ಎಲ್ಲರಿಗೂ ಗೊತ್ತಿದೆ, ಅದು ಚಾರ್ಜ್ಡ್ ವಾಟರ್. ನಾವು ಆ ಎನರ್ಜಿ, ಸ್ಟ್ರಕ್ಚರೈಸ್ಡ್ ಎನರ್ಜಿ ನಮಗೆ ಬೇಕು ಅಂದಾಗ ಪಿರಮಿಡ್ಸ್ ಬೇಕಾಗುತ್ತೆ. ಬರೀ ಎನರ್ಜಿ ಅನ್ನಕ್ಕಿಂತ ಸ್ಟ್ರಕ್ಚರೈಸ್ಡ್ ಎನರ್ಜಿ ಅಂತ ಹೇಳ್ತೀವಿ ನಾವು. ಆ ಎನರ್ಜಿ ನಮಗೆ ಬೇಕು ಅಂತಂದಾಗ ಆ ಸೆಂಟರ್ ಪಾರ್ಟ್ ಏನ್ ಹೇಳಿದ್ವಿ ನಾವು 1/3 ಹೈಟ್ ಅಲ್ಲಿ ಅಂತ ಹೇಳಿದ್ವಲ್ಲ, ಅಲ್ಲಿ ಒಂದು ಫೈರ್ ತರ ಆ ಎನರ್ಜಿ ಅಲ್ಲಿ ಕ್ರಿಯೇಟ್ ಆಗಿರ್ತಾರ, ಅದಷ್ಟು ಪವರ್ಫುಲ್ ಆಗಿರುತ್ತೆ. ಆ ಎನರ್ಜಿ ನಮಗೆ ಬೇಕಾಗೋದು. ಅದೊಂದು ಟಾರ್ನೆಡೋ ತರ ಕ್ರಿಯೇಟ್ ಆಗಿರುತ್ತೆ ಅಲ್ಲಿ. ಅದು ಟಾರ್ನೆಡೋ ಅಂದ್ರೆ ಒಂದು ಸ್ಪೈರಲ್ ಗೊತ್ತಿರುತ್ತಲ್ಲ, ಯಾವ ಶೇಪ್ ಅಲ್ಲಿ, ತುದಿ ಕೆಳಗಡೆ ಶಾರ್ಪ್ ಆಗಿರುತ್ತೆ, ಮೇಲೆ ಈ ತರ ಸುಳಿ ತರ ಬಂದು ಅದು ಅಲ್ಲಿ ಸ್ಟೋರ್ ಆಗಿರುತ್ತೆ. ಅದು ಅಬಂಡೆಂಟ್ ಆಗಿ ನಮಗೆ ಡೈರೆಕ್ಟ್ ಆಗಿ ಸಿಗ್ತಾ ಹೋಗುತ್ತೆ. ಸೊ ಇದು ಇದ್ರ ಸೈನ್ಸ್ ಏನು ಅಂತ ಯಾರು ಕೇಳಿದಾಗ್ಲೂ ಅಬಂಡೆಂಟ್ ಆಗಿ ನಮಗೆ ಫಸ್ಟ್ ಅಲ್ಲಿ ಕಾಸ್ಮಿಕ್ ಎನರ್ಜಿ ಸಿಗತ್ತೆ ಪಿರಮಿಡ್ ಅಲ್ಲಿ ಕೂತಾಗ. ಆಮೇಲೆ ಬೇಗ ನಾವು ಒಂದು ಝೀರೋ ಥಾಟ್ ಲೆವೆಲ್ಗೆ ಹೋಗ್ತೀವಿ, ಬೇಗ ಹೈಯರ್ ಡೈಮೆನ್ಷನ್ಸ್ಗೆ ಕನೆಕ್ಟ್ ಆಗ್ತೀವಿ. ಫಸ್ಟ್ ನಾವ್ ಯಾವಾಗ ಝೀರೋ ಥಾಟ್ ಲೆವೆಲ್ಗೆ ಹೋಗ್ತೀವೋ ಅಬಂಡೆಂಟ್ ಆಗಿ ನಮ್ಗೆ ಆ ಎನರ್ಜಿ ಅಲ್ಲಿ ಆಲ್ರೆಡಿ ಇರುತ್ತೆ. ಆ ಒಂದು ಸ್ಪೈರಲ್ ಫಾರ್ಮ್ ಅಲ್ಲಿ ಎನರ್ಜಿ ಅಲ್ಲಿ ಇರುತ್ತೆ, ಸ್ಟೋರ್ ಹೌಸ್ ಅಂತ ಹೇಳಿದ್ನಲ್ಲ ಕಾಸ್ಮಿಕ್ ಎನರ್ಜಿದು, ಅದ್ ನಮ್ಗೆ ಈಸಿಯಾಗಿ ನಾವು ರಿಸೀವ್ ಮಾಡ್ಕೋಬಹುದು.